ಹಾಯ್ ಹಲೋ ನಮಸ್ಕಾರ. ಚೇತನ್ ಚಿಂತನೆ ಒಂದು ಮುಕ್ತ ಮಾತುಕತೆಗೆ ಸ್ವಾಗತ. ನಾನು ಮಾವಳ್ಳಿ ಕಾರ್ತಿಕ್. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಎರಡು ಪದಗಳು ಬಹಳ ಚಾಲ್ತಿಯಲ್ಲಿ ಇದೆ. ಒಂದು ಅಧಿಕಾರದ ವ್ಯಾಪ್ತಿ, ಇನ್ನೊಂದು ಸಮಾನತೆಯ ಹಕ್ಕು. ಈ ಎರಡೂ ಪದಗಳನ್ನು ಆಗಾಗ ತಮ್ಮ ವಿಚಾರಗಳಲ್ಲಿ ಬಳಸ್ತಾ ಸದಾ ಸುದ್ದಿಯಾಗಿ ಸದ್ದಾಗುವಂಥ ನಟರು, ಸಾಮಾಜಿಕ ಹೋರಾಟಗಾರರು ಅಹಿಂಸಾ ಚೇತನ್ ಅವರು ನಮ್ಮ ಜೊತೆಗೆ ಇವತ್ತು ಒಂದು ವಿಶೇಷವಾದ ಮಾತುಕತೆಗೆ ಜಾಯ್ನ್ ಆಗಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಂಡ್ಬಿಡ್ತೀನಿ. ಚೇತನ್, ವೆಲ್ಕಮ್ ಟು ದಿ ಶೋ. ಕಾರ್ತಿಕ್ ಅವರೇ ನಮಸ್ಕಾರ. ನಾನು ಹೇಗಿದ್ದೀರಾ ಅಂತ ಕೇಳೋದಕ್ಕಿಂತ ಚೇತನ್ ಅವರು ಚಿಂತೆಯಲ್ಲಿದ್ದಾರಾ ಅಂತ ಕೇಳಬೇಕು ಅನ್ನಿಸ್ತಾ ಇದೆ. ನನಗೆ ಸಮಾಜದ ವಿಚಾರಗಳು ನಾನು ಚಿಂತನೆ ಮಾಡ್ತಾ ಇರ್ತೀನಿ, ಬಟ್ ನನಗೆ ಆದ ಪರ್ಸ್ನಲ್ ಚಿಂತೆ ಅನ್ನೋದು ಆ ಥರದ್ದು ಯಾವುದೂ ಇಲ್ಲ. ಬಟ್ ಸಮಾಜದ ಬಗ್ಗೆ ನಮ್ಮ ಒಂದು ಹೇಗೆ ನಾವು ಸಮಾಜಕ್ಕೆ ವಾಪಸ್ ಕೊಡ್ಬೋದು, ಇವತ್ತಿನ ದಿನ ಪ್ರಸ್ತುತ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂಗೆ ಯಾವುದು ದೃಷ್ಟಿಕೋನ ನೋಡಬೇಕು, ಒಂದು ಸಮಾಜದ ಕನಸನ್ನು ನನಸು ಮಾಡಬೇಕು ಅಂದರೆ ಆ ವಿಚಾರದಲ್ಲಿ ನಾನು ರೆಗ್ಯುಲರಾಗಿ ಫಾಲೋ ಅಪ್ನಲ್ಲಿರ್ತೀನಿ. ರೆಗ್ಯುಲರಾಗಿ ಚರ್ಚೆ ಮಾಡ್ತಾ ಇರ್ತೀನಿ, ಬರವಣಿಗೆ ಮಾಡ್ತಿರ್ತೀನಿ, ಜನರ ನಡುವೆ ಇದ್ದು ಅವರ ಒಂದು ವಿಚಾರ ಅರ್ಥ ಮಾಡಿಕೊಂಡು ನನ್ನ ವಿಚಾರ ಹಂಚಿಕೊಂಡು ಕೆಲಸ ಮಾಡ್ತಾ ಇರ್ತೀನಿ. ಸೊ ಅದೆಲ್ಲ ಒಂದು 15 ವರ್ಷಗಳಿಂದ ಸತತವಾಗಿ ನಾನು ಚಳುವಳಿಗಳಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೆ. ಚಿಂತನೆಗಳು ಚಿಂತೆಯ ದಾರಿ ಹಿಡಿದಾಗ ಚೇತನ್ ಅವರು ಅದನ್ನು ಯಾವ ರೀತಿ ಎದುರುಗೊಳ್ತಾರೆ? ನಮಗೆ ಒಂದೊಂದು ಸರಿನೂ ಒಂದೊಂದು ಥರ ನಾವು ಫೇಸ್ ಮಾಡಬೇಕಾಗಿ ಬಂದಿದೆ. ನಮ್ಮ ಹೋರಾಟಗಳಂದರೆ ಇತ್ತೀಚೆಗೆ ಇವತ್ತು ಈ ವಾರ 10 ದಿನದಲ್ಲಿ ನಡೆದಿರೋದು ಮಾತ್ರ ಅಲ್ಲ. ನಮಗೆ 15 ವರ್ಷಗಳಿಂದ ನಾವು ಚಳುವಳಿ ಅಂದಾಗ ಆ್ಯಂಡ್ ಅಫ್ಕೋರ್ಸ್ ಪ್ರತಿಯೊಬ್ಬರೂ ಅವ್ರ ಜೀವನದಲ್ಲಿ ಬೇರೆ ಬೇರೆ ಥರ ಎದುರಿಸ್ಬೇಕಾಗತ್ತೆ. ಕೆಲವರು ಮನೆ ಒಳಗೆ ಒಂದು ಸಮಸ್ಯೆಗಳಿರ್ತವೆ, ಕೆಲವರು ಅವರ ಉದ್ಯೋಗದಲ್ಲಿ ಸಮಸ್ಯೆಗಳಿರುತ್ತೆ, ಅನೇಕ ಸಮಸ್ಯೆಗಳು ಇದ್ದೇ ಇರುತ್ತೆ. ಬಟ್ ಚಳುವಳಿಯ ಹೋರಾಟ ಅಂದಾಗ ನಮಗೆ ಒಂದು ಎಷ್ಟೋ ಹೋರಾಟಗಳಲ್ಲಿ ನಾವು ಒಂದು ವಿರೋಧ ಬರುತ್ತೆ, ಅದು ಸಹಜ. ವಿರೋಧ ಬಂದಿದ್ದ ತಕ್ಷಣ ಅದಕ್ಕೆ ಹೆದರೋ ಪ್ರಶ್ನೆ ಬರಲ್ಲ, ಅದಕ್ಕೆ ಅಂಜೋ ಪ್ರಶ್ನೆ ಬರಲ್ಲ. ನಾವು ನಮ್ಮ ವಿಚಾರ ಸತ್ಯ ಇದ್ದರೆ ಬದ್ಧವಾಗಿ ನಿಂತ್ಕೊಂಡು, ಅದು ಗಟ್ಟಿಯಾಗಿ ನಿಂತ್ಕೊಂಡು ಧೈರ್ಯವಾಗಿ ಆ ವಿಚಾರ ಮಂಡನೆ ಮಾಡೋಕ್ಕೆ ನಮ್ಮ ಸಂವಿಧಾನ ಹಕ್ಕು ಕೊಟ್ಟಿದೆ. ಅದು ನಮಗೆ ಕರ್ನಾಟಕಕ್ಕೂ ಒಳ್ಳೆಯದು ಅಂತ ನಮ್ಮ ಮನಸ್ಸಿನಲ್ಲಿ ಇದ್ದರೆ, ಮತ್ತು ನಾವು ಕೂಡ ಅದು ಸತ್ಯ ಅಂತ ನಮ್ಮ ಜನರಿಗೂ ಗೊತ್ತಾದರೆ ನಾವು ಖಂಡಿತ ನಾವು ಇವತ್ತಲ್ಲ ನಾಳೆ ನಮ್ಮ ಗೆಲುವು ನಮ್ಮ ಕಡೆ ಬಂದೇ ಬರುತ್ತೆ ಅಂತ ನಾವು ಒಂದು ನಂಬಿಕೆ ಇದೆ. ನಾನು ನಿಮ್ಮನ್ನು ಸಂದರ್ಶನ ಮಾಡೋದಕ್ಕಿಂತ ಮುಂಚೆ ಅಂತರ್ಮುಖಿಯಾಗೂ ಯೋಚನೆ ಮಾಡೋದಕ್ಕೆ ಶುರು ಮಾಡಿದೆ. ನಿಮ್ಮ ಸಾಕಷ್ಟು ಹೋರಾಟಗಳನ್ನು ನಾನು ನೋಡಿದ್ದೀನಿ, ಸಾಕಷ್ಟು ಸಂದರ್ಶನಗಳಲ್ಲಿ ನಿಮ್ಮ ವಿಚಾರಧಾರೆಗಳನ್ನು ಕೇಳಿದ್ದೀನಿ. ಒಂದಷ್ಟು ಪರಾವಿರೋಧ ಚರ್ಚೆಗಳಾಗ್ತಾ ಬರುತ್ತೆ, ಒಂದು ವೈಯಕ್ತಿಕ ದಾಳಿಗಳು ನಿಮ್ಮ ಮೇಲಾಗುತ್ತೆ. ನೀವು ಕೂಡ ಅನೇಕ ಕಾಂಟ್ರವರ್ಸಿಗಳಿಗೆ ನಿಮ್ಮನ್ನು ನೀವು ಒಡ್ಕೊಳ್ತಾ ಹೋಗ್ತೀರಾ. ಇದೆಲ್ಲವೂ ಆಗ್ತಾ ಇರುತ್ತೆ. ಮಧ್ಯೆ ಚೇತನ್ ಅವರು ಏನು ಬಯಸ್ತಾರೆ ಅನ್ನುವಂಥ ಒಂದು ಮೂಲ ಪ್ರಶ್ನೆ ಕೂಡ ಕಾಡೋದಕ್ಕೆ ಶುರುವಾಗುತ್ತೆ. ನಿಮ್ಮಿಂದ ಆಚೆ ನಿಂತ್ಕೊಂಡು ನಾನು ನೋಡಿದಾಗ ಏನು ಬಯಸ್ತಾರೆ ಚೇತನ್ ಅವರು? ಕಾರ್ತಿಕ್ ಅವರೇ, ನಾವು ನಮ್ಮ ಉದ್ದೇಶ ಏನಂದರೆ ಒಂದು ಉತ್ತಮ ಸಮಾಜ ಕಟ್ಟೋದು ನಮ್ಮ ಉದ್ದೇಶ. ಆ ಉತ್ತಮ ಸಮಾಜ ಏನು ಅಂದರೆ ನಮ್ಮ ಪ್ರಕಾರ ಒಂದು ಸಮಾಜ. ಈ ಸಮಾಜ ನಮಗೆ ತಲೆಗೆ ಬಂದಿದೆ ಅಂತ ಅಷ್ಟೇ ಅಲ್ಲ, ಇದು ಒಂದು ರೀತಿ ಸಾವಿರಾರು ವರ್ಷಗಳಿಂದ ಸಮಾಜಕ್ಕೆ ಅವರ ರೀತಿಯಲ್ಲಿ ನಮ್ಮ ಮಾರ್ಗದರ್ಶಕರು, ನಮ್ಮ ವಿಚಾರವಂತರು, ಸೈದ್ಧಾಂತಿಕ ನೆಲೆಗಳನ್ನು ನಾವು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನು ನಮ್ಮ ರೀತಿಯಲ್ಲಿ ಸಂವಿಧಾನ ಹೇಳೋದು ಕೂಡ ಒಂದು ಸಮಾಜ ಕಟ್ಟಿ ಅಂತ ಹೇಳ್ತಾರೆ. ಸೊ ಆ ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ಮತ್ತು ಸಂವಿಧಾನದ ಪೀಠಿಕೆಯ ಮೂಲ ಆಶಯಗಳನ್ನು ನಾವು ಹೆಂಗೆ ಬದ್ಧವಾಗಿ ಒಂದು ಸಮಾಜಮುಖಿಯಾಗಿ ಜನಪರವಾಗಿ ವಿಚಾರಗಳ ಮುಖಾಂತರ, ಹೋರಾಟಗಳ ಮುಖಾಂತರ, ಸೇವೆ ಮುಖಾಂತರ ಜನರಿಗೆ ತಲುಪಿಸ್ಬೋದು, ಒಂದು ಜಾಗೃತಿನ ಹೆಚ್ಚಳ ಮಾಡ್ಕೋಬೋದು. ನಮ್ಮ ವಿಚಾರಗಳಲ್ಲೂ ಒಂದು ಸ್ಪಷ್ಟತೆ, ಒಂದು ವಿಕಾಸನೂ ಕಂಡು ನಾವು ಒಂದು ಉತ್ತಮ ಸಮಾಜದ ವಿಚಾರಗಳು ಜನರ ಮುಂದೆ ಇಟ್ಟು ಆ ದಿಕ್ಕಿನಲ್ಲಿ ನಾವು ಹೇಗೆ ಹೋಗ್ಬೋದು. ಯಾಕಂದರೆ ನಮ್ಮ ಮಾದರಿಗಳು ಬಾಬಾ ಸಾಹೇಬರು ಹೇಳ್ತಾರೆ, ನಾವು ನದಿನಲ್ಲಿ ಕೊಚ್ಕೊಂಡು ಹೋಗೋ ಮಣ್ಣು ಆಗಬಾರ್ದು, ನದಿಯ ದಿಕ್ಕು ಬದಲಾಯಿಸೋ ಬಂಡೆಗಳಾಗಬೇಕು. ಸೊ ನಾವು ಒಂದು ದಿಕ್ಕನ್ನು ಯಾರು ಇವತ್ತಿನ ರಾಜಕೀಯ ಪಕ್ಷಗಳು ಮತ್ತು ಆಳುವ ಶಕ್ತಿಗಳು ಅವರವರು ವೈಯಕ್ತಿಕ ಲಾಭಕ್ಕೆ, ಅವರವ್ರ ಸ್ವಾರ್ಥಕ್ಕೆ, ಅಥವಾ ಅವರವರು ಒಂದು ಪಕ್ಷದ ಒತ್ತಡಗಳ, ಅವರ ಇಚ್ಛಾಶಕ್ತಿಯ ಕೊರತೆ ಮುಖಾಂತರ, ಅಥವಾ ಅನೇಕ ಕಾರಣ, ಅವರ ತಿಳುವಳಿಕೆಯ ಕೊರತೆ ಅನೇಕದಿರುತ್ತೆ. ಅದನ್ನು ಬಿಟ್ಟು ನಾವು ಒಂದು ಸಮಾಜದ ಕಡೆ, ನಮ್ಮ ಸಮಾಜ ಆ ದಿಕ್ಕು ಕಡೆ ನಾವು ಹೋದರೆ ನಮ್ಮ ಮುಂದಿನ ತಲೆಮಾರುಗಳಿಗೆ ನಮಗಾಗಿರೋ ಅನ್ಯಾಯಗಳು ಆಗದೆ ನಾವು ನೋಡ್ಕೋಬೋದು, ಮತ್ತು ಸಮಾಜದ ಸಮಸ್ಯೆಗಳಿಗೂ ಪರಿಹಾರ ಕೊಡ್ಬೋದು ಅನ್ನೋದು ನಾವು ನಂಬಿರೋರು. ನಾನೊಬ್ಬ ಸಿನಿಮಾ ಪತ್ರಕರ್ತನಾಗಿ ನಾನು 3 ರೀತಿಯಾದಂಥ ಚೇತನ್ಗಳನ್ನು ನೋಡಿದ್ದೀನಿ ನಾನು. ಒಂದು ಬರೀ ಚೇತನ್ನು, ಇನ್ನೊಂದು ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟು ಆ ದಿನಗಳು ಸಿನಿಮಾ ಮಾಡಾದಮೇಲೆ
ಬಿರುಗಾಳಿ ಅಂತ ಒಂದು ಸಿನಿಮಾ ಬರುತ್ತೆ. ಬಿರುಗಾಳಿ ಸಿನಿಮಾ ಮಾಡಾದ್ಮೇಲೆ ಎಲ್ಲರೂ ಸಿಗ್ನಿಫಿಕೆನ್ಸ್ಲಿ ಬಿರುಗಾಳಿ ಚೇತನ್ ಅಂತ ಕರೀತಾ ಹೋಗ್ತಾರೆ. ಆಮೇಲೆ ಒಂದು ಗ್ಯಾಪ್ ಆದಮೇಲೆ ನೀವು ಅಹಿಂಸಾ ಚೇತನ್ ಆಗ್ತೀರಾ. ಈ ಮೂರು ಚೇತನ್ ನಡೆದುಕೊಂಡು ಬಂದಿರೋ ದಾರಿಯನ್ನು ಒಂದು ಸಲ ರೀಕಾಲ್ ಮಾಡಿಕೊಂಡ್ರೆ ಏನೆಲ್ಲ ಓಪನ್ ಆಗುತ್ತೆ ತಲೆಯಲ್ಲಿ? ನಾವೆಲ್ಲರೂ ಒಂದು ವಿಕಾಸದ ಒಂದು ಪ್ರಕ್ರಿಯೆಯಲ್ಲಿರ್ತೀವಿ ಕಾರ್ತಿಕ್ ಅವರೇ. ನಾವು ನಮ್ಮನ್ನು ಒಂದು ರೀತಿ ವಿ ಆರ್ ಇನ್ ದ ಪ್ರಾಸೆಸ್ ಆಫ್ ಸ್ವಯಂ ವಿಶ್ಲೇಷಣೆ, ಪರ್ಸ್ನಲ್ ಗ್ರೋತು, ಇಂಟೆಲೆಕ್ಚುವಲ್ ಗ್ರೋತು, ಎಮೋಷ್ನಲ್ ಗ್ರೋತು, ಒಂದು ರೀತಿ ನಮ್ಮದೇ ಆದ ಒಂದು ಫಿಸಿಕಲ್ ಗ್ರೋತ್ ಇದ್ದೇ ಇರುತ್ತೆ. ಇವೆಲ್ಲ ಕೂಡ ಅದರ ನಡುವೆ ನಾವು ಕೂಡ ಸಮಾಜಕ್ಕೆ ಹೇಗೆ ಒಂದು ಪಬ್ಲಿಕ್ ಗ್ರೋತು, ಸೊಸೈಟಲ್ ಗ್ರೋತ್ ಹೇಗೆ ಅಂತಲೂ ಕೂಡ ನಾವು ಕಾಂಟ್ರಿಬ್ಯೂಟ್ ಮಾಡಬೇಕು. ದಿಸ್ ಪರ್ಸ್ನಲ್ ಎವಲ್ಯೂಷನ್ ಆ್ಯಂಡ್ ಸೊಸೈಟಲ್ ಎವಲ್ಯೂಷನ್ ಸೈಮಲ್ಟೇನಿಯಸ್ ಆಗಿ ಹೋಗ್ತಾ ಇರಬೇಕು. ಅದು ನಮಗೆ ಭಾಳ ಮುಖ್ಯ ಆ್ಯಸ್ ಅ ಹೋರಾಟಗಾರ. ನಾನು 21 ವರ್ಷದ ಹಿಂದೆ ಅಮೇರಿಕ ಬಿಟ್ಟು ಬಂದಾಗ, ಕರ್ನಾಟಕಕ್ಕೆ ಬಂದಾಗ, ನಮ್ಮ ಉದ್ದೇಶ ಏನಿತ್ತು ಅಂದರೆ ಒಂದು ಸಮಾನತೆ, ನ್ಯಾಯ, ವೈಜ್ಞಾನಿಕತೆಯ ಸಮಾಜಕ್ಕೆ ನಾನು ಕೂಡ ನನ್ನ ಪಾತ್ರ ಕೊಟ್ಟು ನಾನು ಕೂಡ ಆ ದಿಕ್ಕಿನಲ್ಲಿ ಹೋಗೋಕ್ಕೆ ನನ್ನ ಅಳಿದ ಸೇವೆ, ಇರುವೆ ಸೇವೆ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಬಂದೆ. ರಂಗಭೂಮಿ ಮುಖಾಂತರ ಈ ಬದಲಾವಣೆ ಸಾಧ್ಯ ಅಂತ ನಾನು ಅಮೇರಿಕದಲ್ಲೂ ನಾನು ಸ್ಟಡಿ ಮಾಡಿದ್ದೆ. ಇಲ್ಲೂ ಕೂಡ ನಾನು ಅನೇಕ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ, ಸುರೇಶ್ ಆನಗಳ್ಳಿಯವರಾಗಿರ್ಬೋದು, ನಮಗೆ ಬೇರೆ ಬೇರೆ ನೀನಾಸಮ್ಮು ಮತ್ತು ರಂಗಾಯಣ ಅವ್ರ ಜೊತೆನೂ ಕೂಡ ಒಡನಾಟ ಇಟ್ಕೊಂಡು ನನಗೆ ನಂತರ ಸಿನಿಮಾದ ಒಂದು ಅವಕಾಶ ಸಿಕ್ಕಿ, ನರೇಂದ್ರ ಬಾಬು, ಕಿಶೋರ್ ಅವರು, ಅಗ್ನಿಶ್ರೀಧರ್ ಅವರು, ಸುಮನ ಅವರು, ಇವರೆಲ್ಲ ನನಗೆ ಅವಕಾಶ ಮಾಡಿಕೊಟ್ಟು ಅದಾದಮೇಲೆ ಸಿನಿಮಾದ ಪಯಣವೂ ಸಹ ನಡೀತಾ ಇತ್ತು. ಆದರೆ ಸಿನಿಮಾದಲ್ಲಿ ನಾನು ಮಾಡಿದ್ರೂ ಕೂಡ ಆ ದಿನಗಳು ಬಿರುಗಾಳಿ, ಸೂರ್ಯಕಾಂತಿ, ಮೈನಾ, ಅದಕ್ಕೆ ಅದರ ನಂತರ ನಾನು ಚಳುವಳಿಗೆ ಗಟ್ಟಿಯಾಗಿ ಸಂಪೂರ್ಣವಾಗಿ ಧುಮುಕಿದ್ದು. ಬಟ್ ಸಿನಿಮಾದಲ್ಲೂ ಕೂಡ ನನಗೆ ಈ ಒಂದು ಸಿನಿಮಾದಲ್ಲಿ ನಿಜವಾಗ್ಲೂ ನಮಗೆ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದ್ದೀನ, ಸಿನಿಮಾದಲ್ಲಿ ನಮ್ಮ ವಿಚಾರಗಳು ಹೊರಗೆ ಬರ್ತಾ ಇದೆಯಾ, ಸಿನಿಮಾದಲ್ಲಿ ನಾನು ಎಷ್ಟು ಮಟ್ಟಿಗೆ ನಾನು ಕೊಡುಗೆ ಕೊಡ್ತಾ ಇದ್ದೀನಿ, ನನ್ನ ಬೆಳವಣಿಗೆ ಆಗ್ತಾಯಿದೆ, ಅದೇನು ನನ್ನ ಬೆಳವಣಿಗೆ, ಆರ್ಥಿಕ ಬೆಳವಣಿಗೆ, ಹೆಸರಿನ ಬೆಳವಣಿಗೆ, ಅದೇ ನನ್ನ ಒಂದು ರೀತಿಯ ನಾನೇ ಅದನ್ನು ಮಾಡಿದ್ದಲ್ಲ, ಅನೇಕರು ಅದಕ್ಕೆ ಕಾರಣಕರ್ತರಾದರು. ಆದರೆ ಅದರ ನಡುವೆನೂ ಕೂಡ ನಾನು ಸಮಾಜಕ್ಕೆ ವಾಪಸ್ ಕೊಡಬೇಕು ಅನ್ನೋ ಒಂದು ರೀತಿ ಒಂದು ಹಂಬಲ ಇತ್ತು. ಯಾಕಂದರೆ ಆ ಉದ್ದೇಶದಿಂದನೇ ಬಂದಿದ್ದು. ಆದರೆ ನನಗೆ ಚಳುವಳಿಗಳು ಪರಿಚಯ ಇರಲಿಲ್ಲ. ನಾನು 1.5 ವರ್ಷ ರಂಗಭೂಮಿ, ಬೀದಿ ನಾಟಕಗಳಾಗಿರ್ಬೋದು, ಬೇರೆ ಬೇರೆ ಸ್ವಸಹಾಯ ಸಂಘಗಳ ಜೊತೆ ಕೆಲಸ ಮಾಡಿದ್ದೆ ಸಿನಿಮಾ ಸೇರಿಕೆಂತ ಮುಂಚೆ. ಬಟ್ ಈ ಒಂದು ಚಳುವಳಿಗಳು, ಹೋರಾಟಗಳು ನನಗೆ ಅದ್ರ ಬಗ್ಗೆ ಓದಿದ್ದೆ, ಅದ್ರ ಬಗ್ಗೆ ಥಿಯರಿಟಿಕಲ್ ನಾಲೆಜ್ ಇತ್ತು, ಅದ್ರ ಬಗ್ಗೆ ಕೆಲಸ ಮಾಡಬೇಕಂತ ಆಸಕ್ತಿ ಇತ್ತು. ಬಟ್ ನನಗೆ ಪರಿಚಯ ಇರಲಿಲ್ಲ. ಅವರು ಪ್ರಪಂಚನೇ ಬೇರೆ, ನಾನು ಒಂದು ಅಮೇರಿಕಾದಿಂದ ಬಂದಿರೋ ಒಂದು ಪ್ರಪಂಚ ಸಿನಿಮಾದಲ್ಲಿ ಮಾಡ್ಕೊಂಡು ಪ್ರಪಂಚನೇ ಬೇರೆ ಇತ್ತು. ಮೈನಾ ಆದಮೇಲೆ ನನಗೆ ಲಕ್ಷ್ಮಣ್ ಹೂಗಾರ್ ಅವ್ರ ಮುಖಾಂತರ ನನಗೆ ಚಳುವಳಿಗಳು ಪರಿಚಯ ಆದರು. ಸೊ ಈ ಹೋರಾಟಗಳು, ಈ ಯಾರ್ಯಾರು ಒಂದು ಉತ್ತಮ ಸಮಾಜಕ್ಕೆ ಅವ್ರ ರೀತಿ ಶ್ರಮಿಸ್ತಾ ಇದ್ದಾರೆ, ಅನೇಕರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆಲ್ಲ ನಂತರ ಒಂದು ಮೀಡಿಯಾ ಮುಂದೆ ಮಾತಾಡೋಕ್ಕೆ ಅವಕಾಶ ಸಿಕ್ಕಿಲ್ಲದೆ ಇರ್ಬೋದು, ನಂತರ ಒಂದು ರೀತಿ ಫೇಸ್ ರೆಕಗ್ನಿಷನ್ ಇಲ್ಲದೆ ಇರ್ಬೋದು. ಬಟ್ ನಾವು ಮಾಡೋದಕ್ಕಿಂತ ಎಷ್ಟೋ ದಶಕಗಳ ಹಿಂದೆಯಿಂದ ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ನಾವು ಮಾಡಿರೋ ಕೆಲಸಗಳಿಗಿಂತ ಯಾವ ಥರನೂ ಕಡಿಮೆ ಮಾಡಿಲ್ಲ, ಅವರು ಅದ್ಭುತವಾದ ಕೆಲಸ ಮಾಡಿದ್ದಾರೆ. ನಾವೆಲ್ಲರೂ ಸೇರಿ ಹೇಗೆ ಕರ್ನಾಟಕನ ಒಂದು ಉತ್ತಮ ಸಮಾಜ, ಒಂದು ಸಮ ಸಮಾಜ ಕಟ್ಬೋದು ಅಂತ ಈ 15 ವರ್ಷಗಳಿಂದ ಸತತವಾಗಿ ಕೆಲಸ ಮಾಡೋಕ್ಕೆ ನನಗೆ ಅವಕಾಶ ಸಿಕ್ಕಿದೆ. ಹೋರಾಟಗಳು ಎತ್ಕೊಂಡಿದ್ದೀವಿ, ಬಹುತೇಕ ಹೋರಾಟಗಳು ನಾವು ಗೆಲ್ತಾ ಬರ್ತಾಯಿದ್ದೀವಿ. ಸೊ ಅದನ್ನು ಜನರಿಗೆ ನಮ್ಮ ಮೇಲೆ ನನ್ನ ವಿಕಾಸನ ನಾನು ವೈಯಕ್ತಿಕವಾದ ನಡೆದು ಸಮಾಜದ ವಿಕಾಸದ ಮೇಲೆ ಪರಿಣಾಮ ಆದ್ರೂ ಪಬ್ಲಿಕ್ಕು ಕೂಡ ನಮ್ಮ ಎವಲ್ಯೂಷನ್ನ ನೋಡ್ಕೊಂಡು ಬಂದಿದ್ದಾರೆ ಈ 20 ವರ್ಷಗಳಿಂದ. ಸೊ ನಾನು ಯಾವಾಗಲೂ ಹೇಳ್ತೀನಿ, ಒಬ್ಬ ಸಿನಿಮಾ ನಟ ಅಂದರೆ ಅವನ್ನ ಪ್ರೀತಿಸ್ತಾರೆ. ಒಬ್ಬ ಹೋರಾಟಗಾರರಂದರೆ ಪ್ರಶ್ನೆ ಮಾಡ್ಬೋದು, ಗೌರವಿಸ್ಬೋದು, ದ್ವೇಷಿಸ್ಬೋದು. ಬಟ್ ಲೀಡರ್ಶಿಪ್ನಲ್ಲಿದ್ದಾಗ ಕಾರ್ತಿಕ್ ಅವರೇ, ಸಮಾಜ ಅವ್ರನ್ನ ನಂಬ್ತಾರೆ, ದೇ ಟ್ರಸ್ಟ್ ದಮ್. ಸೊ ಆ ನಂಬಿಕೆನ ಪಡೆಯೋದು ಕಷ್ಟ, ಅದನ್ನು ಉಳಿಸ್ಕೊಳ್ಳೋದು, ಅದನ್ನು ಸಮಾಜಮುಖಿಯ ಕೆಲಸ ಮಾಡೋದು ಆ ಒಂದು ಲೀಡರ್ಶಿಪ್ ಪೊಸಿಷನ್ನಲ್ಲಿರೋ ವ್ಯಕ್ತಿಗೆ ಒಂದು ಆ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಹೋಗಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಬಾಹ್ಯ ಪ್ರಪಂಚದಲ್ಲಿ ಬದುಕ್ತಾ ಇರ್ತೀವಿ. ನಾನು ನಿರೂಪಕನಾಗೂ ನಿಮ್ಮನ್ನು ನೋಡೋದಾದರೆ ನಾನು ಸಂದರ್ಶನ ಮಾಡೋವಾಗ ಇದನ್ನೇ ಪ್ರಯತ್ನ ಪಡ್ತೀನಿ, ಒಳಗಿರೋ ಚೇತನನ್ನು ಹೆಕ್ಕಿ ತೆಗಿಬೇಕು ಅಂತ. ಇಷ್ಟೆಲ್ಲ ಟೀಕೆ ಟಿಪ್ಪಣಿಗಳನ್ನು ಕೇಳ್ತಾ ಇರ್ತೀರಾ, ನೋಡ್ತಾ ಇರ್ತೀರಾ. ನಮಗೂ ಒಂದು ಮೂಲ ಪ್ರಶ್ನೆ ಕಾಣುತ್ತೆ ಹೊರಗಡೆ ನಿಂತ್ಕೊಂಡು ನೋಡೋವಾಗ. ಚೇತನ್ ಅವ್ರಿಗೆ ಈ ಕ್ರಿಟಿಸಿಸಮ್ಗಳೆಲ್ಲವೂ ಕೂಡ ಅಭ್ಯಾಸ ಆಗಿದೆಯಾ, ಅನಿವಾರ್ಯ ಆಗಿದೆಯಾ, ಅಥವಾ ಖುದ್ದಾಗಿ ಚೇತನ್ ಅವರೇ ಇದನ್ನೆಲ್ಲವನ್ನು ಬಯಸ್ತಾರಾ ಅಂತ? ಅಮೇರಿಕದಲ್ಲಿರುವಾಗ ಕೂಡ ನನಗೆ ಗೊತ್ತಿತ್ತು ಕಾರ್ತಿಕ್ ಅವರೇ, ಸಮಾಜದ ಅಸಮಾನತೆ ಮತ್ತು ಅನ್ಯಾಯಗಳನ್ನು ನಾವು ಪ್ರಶ್ನೆ ಮಾಡಿದಾಗ
ಪ್ರಭಾವಿಗಳು, ಆಳುವ ಶಕ್ತಿಗಳು, ಪಟ್ಟಭದ್ರ ಹಿತಾಸಕ್ತಿಗಳು, ಅನೇಕ ಜನರು ವಿರೋಧ ಮಾಡ್ಕೋಬೇಕಾಗತ್ತೆ. ಅದು ನಾವು ಇತಿಹಾಸನ ಓದಿದಾಗ ಅದು ಗೊತ್ತಾಗತ್ತೆ. ಅದಕ್ಕೆ ಬೇಕಾಗಿರೋ ದಿಟ್ಟತನ, ಧೈರ್ಯ, ಒಂದು ದಪ್ಪ ಚರ್ಮ, ಆನೆ ಚರ್ಮ, ಅದು ಕೂಡ ಬೇಕಾಗತ್ತೆ. ನಾನು ಅಮೇರಿಕದಲ್ಲಿದ್ದರೂ ಕೂಡ ನಮಗೆ ಯಾವಾಗ ನಾನು ಕಾಲೇಜ್ ಡಿಗ್ರಿ ಮಾಡ್ತಾ ಇದ್ದಾಗ ಸೆಕೆಂಡ್ ಇಯರ್ನಲ್ಲಿ ನಾನು ಒಂದು ಸಿವಿಲ್ ರೈಟ್ಸ್ಗೋಸ್ಕರ ಒಂದು ಲಾ ಫರ್ಮ್ ಕೆಲಸ ಮಾಡ್ತಾಯಿದ್ದೆ, ಲಾ ಆರ್ಗನೈಸೇಷನ್ ACLU ಅಂತ, ವಾಷಿಂಗ್ಟನ್ DC ನಲ್ಲಿ. ಆವಾಗ ನಾನು 3 ತಿಂಗಳು ನಮ್ಮ ಫ್ರೆಂಡ್ಸ್ ಎಲ್ಲ ಸ್ನೇಹಿತರು ಅವಾಗ ಒಂದು ಹಾಸಿಗೆ ರೂಮ್ನಲ್ಲಿ ಮಲಗಿದ್ದಾಗ ನಾನು ಗಟ್ಟಿಯಾಗಿ ಒಂದು ಹಾರ್ಡ್ ಫ್ಲೋರ್ ಮೇಲೆ ಮಲಗ್ತಾ ಇದ್ದೆ 3 ತಿಂಗಳು. ಏನೋ ಒಂದು ಹಾಸಿಗೆ ಏನೋ ಹಾಕೊಳ್ಳೋ. ನಾನು ಅವಾಗ ನನ್ನ ಫ್ರೆಂಡ್ಸ್ ಹೇಳೋರು, ನಾನು ಇಂಡಿಯಾಗೆ ಹೋಗ್ತೀನಿ, ಕರ್ನಾಟಕಕ್ಕೆ ಹೋಗ್ತೀನಿ, ಹೋರಾಟ ಮಾಡ್ತೀನಿ, ನನಗೆ ಹೋರಾಟಕ್ಕೆ ಖಂಡಿತ ಆಳುವ ಶಕ್ತಿಗೆ ನನ್ನ ಜೈಲಿಗೆ ಹಾಕ್ತಾರೆ, ಜೈಲನ್ನ ನಾನು ನೆಲದ ಮೇಲೆ ಮಲಗಬೇಕಲ್ಲ, ಅದಕ್ಕೆ ನಾನು ತಯಾರಿ ಆಗಬೇಕು ಅನ್ನೋ ಒಂದು ರೀತಿಯ ಒಂದು ಹೋರಾಟದ ಉತ್ಸಾಹ ನನಗೆ ಅವಾಗಲೂ ಕೂಡ ಇತ್ತು. ಸೊ ಅದು ಒಂದು ರೀತಿ ನಾವು ಇತಿಹಾಸನ ಸ್ಟಡಿ ಮಾಡಿದಾಗ ಕಾರ್ತಿಕ್ ಅವರೇ, ಯಾರು ಪ್ರಶ್ನೆ ಮಾಡ್ತಾರೋ ಅವರ ಪ್ರಶ್ನೆಗಳು ಎಷ್ಟೇ ಸತ್ಯವಾಗಿದ್ದರೂ ಕೂಡ ಈ ಪ್ರಭಾವಿಗಳು, ಆಳುವ ಶಕ್ತಿಗಳು ಅವ್ರಿಗೆ ಇಷ್ಟ ಆಗಲ್ಲ. ಅವರ ಬುಡಕ್ಕೆ ಬರುತ್ತೆ ಅನ್ನೋ ರೀತಿಯಲ್ಲಿ ಅವರು ವಿರೋಧ ಮಾಡೋಕ್ಕೆ ಹೋಗ್ತಾರೆ. ಜೈಲಿಗೆ ಹಾಕ್ಬೋದು. ನನಗೂ 2 ಸಲ ಜೈಲಿಗೆ ಹಾಕಿದ್ದಾರೆ, ಒಂದೊಂದು ಟ್ವೀಟ್ಗಳು ಬರೆದು ಜೈಲಿಗೆ ಹಾಕಿದ್ದಾರೆ. ಬೇರೆ ಬೇರೆ ಥರ ಕೋರ್ಟ್ ಸಮಸ್ಯೆಗಳಾಗಿದೆ, ಪೊಲೀಸ್ ಸಮಸ್ಯೆಗಳು ಮಾಡ್ತಾರೆ, ಬೇರೆ ಬೇರೆ ಥರ ಬೆದರಿಕೆಗಳು ಹಾಕ್ತಾರೆ. ಇದೆಲ್ಲ ಹೋರಾಟದಲ್ಲಿ ಬರುತ್ತೆ. ಅದೇ ನನಗೇನು ವಿಶ್ವಾಸ ಇದೆ, ಏನು ನನಗೆ ಇನ್ನೂ ಶಕ್ತಿ ತುಂಬುತ್ತೆ ಅಂದರೆ ಜನರ ಬೆಂಬಲ ನಮಗಿದ್ದೇ ಇರುತ್ತೆ. ಜನರಿಗೆ ಇದರಿಂದ ಸತ್ಯ, ಇದು ಜನರಿಗೆ ಒಳ್ಳೆಯದು, ಇದು ಒಂದು ಉತ್ತಮ ಸಮಾಜಕ್ಕೆ ಒಳ್ಳೆಯದು, ಇದು ನಮ್ಮ ಮಕ್ಕಳಿಗೆ ನಮಗಾಗಿರೋ ಅನ್ಯಾಯಗಳು ಆಗದೇನಂಗೆ ನಾವು ನೋಡ್ಕೊಳ್ಳೋ ಪ್ರಾಮಾಣಿಕ ಪ್ರಯತ್ನ. ಯಾಕಂದರೆ ನನಗೇನು ಕಾಣುತ್ತೆ ಕಾರ್ತಿಕ್ ಅವರೇ ಅಂದರೆ, ಒಂದು ಕಡೆ ಜನರ ಒಂದು ಆಳುವ ತಿಳುವಳಿಕೆ ಮತ್ತು ಸಮಾಜಮುಖಿ ಕಾಳಜಿ ಮತ್ತು ಅವ್ರ ಭವಿಷ್ಯನ ಪರವಾಗಿ ಅವರು ಒಂದು ರೀತಿ ಯೋಚನೆ ಮಾಡ್ತಿರೋದು, ಆ ರೀತಿ ಕೆಲಸ ಮಾಡ್ತಿರೋದು ಒಂದು ಕಡೆ. ಇನ್ನೊಂದು ಕಡೆ ಪಟ್ಟಭದ್ರ ಹಿತಾಸಕ್ತಿಗಳು ಅವರ ಅಸ್ತಿತ್ವನ ಉಳಿಸ್ಕೊಳ್ಳೋಕ್ಕೆ ಬೆಳವಣಿಗೆ ಆಗದೇ ಇರಂಗೆ ಬಿಡೋದು. ಸೊ ಈ ರೀತಿಯ ಡೈಕಾಟಮಿ, ಈ ರೀತಿಯ ಸಂಘರ್ಷ ನಡೀತಾ ಇದೆ. ಸೊ ನಮಗೆ ಎಷ್ಟೇ ಆಳುವ ಶಕ್ತಿಗಳು ವಿರೋಧ ಮಾಡಿದ್ರೂ ಜನರು ಇದರಲ್ಲಿ ಒಳ್ಳೆಯದಿದೆ, ಇದರಲ್ಲಿ ಒಳ್ಳೆಯದಾಗತ್ತೆ, ಇದು ಸಂವಿಧಾನದ ಅಡಿಯಲ್ಲಿ, ಕಾನೂನು ಅಡಿಯಲ್ಲಿ ವಿಚಾರಗಳ ಮುಖಾಂತರ ನಡೀತಾ ಇದೆ ಅಂತ ಜನರಿಗೆ ಒಂದು ಕಾನ್ಫಿಡೆನ್ಸ್ ಬಂದ, ಒಂದು ಭರವಸೆ ಇದೆ ಅಂತ ನನಗೆ ಗೊತ್ತಿದೆ. ಸೊ ಅದನ್ನು ಉಳಿಸ್ಕೊಂಡು ಉತ್ತಮ ರೀತಿ ಕೆಲಸ ಮಾಡೋದು ನನ್ನ ಉದ್ದೇಶ. ಚೇತನ್ ಅವರೇ, ವಿ ಕ್ಯಾನ್ ಡೈರೆಕ್ಟ್ಲಿ ಸೇ ಭಯದ ಡೆಫಿನೇಷನ್ಗಳ ಬಗ್ಗೆ ಯೋಚನೆ ಮಾಡ್ತಾ ಇರುವಾಗ ಕೆಲವೊಬ್ಬರು ಹೇಳ್ತಾರೆ ಮನುಷ್ಯನಿಗೆ ಭಯ ಇರಬೇಕು ಅಂತ, ಯಾವುದಾದ್ರೂ ಒಂದು ಭಯ ಇರಬೇಕು, ಆ ಭಯದಿಂದಾನೇ ಅವನು ಒಂದು ಚೌಕಟ್ಟಿನ ಒಳಗಡೆ ಕೆಲಸ ಮಾಡ್ತಾ ಹೋಗ್ತಾನೆ, ಸರಿಯಾದ ಒಂದು ಶೇಪಲ್ಲಿ ಇರ್ತಾನೆ ಅನ್ನೋವಂಥ ಒಂದು ಡೆಫಿನೇಷನ್ನು. ಇನ್ನೂ ಒಂದು ಫಿಯರ್ಲೆಸ್ ಡೆಫಿನೇಷನ್ನು, ಯಾವ ಭಯನೂ ಇರಬಾರ್ದು ಮನುಷ್ಯನಿಗೆ, ಆವಾಗಲೇ ಮುನ್ನುಗ್ಗಿ ನಡೆಯೋದಕ್ಕೆ ಸಾಧ್ಯ ಅಂತ. ಚೇತನ್ ಅವ್ರಿಗೆ ಜೀವ ಭಯ ಇದೆಯಾ? ನನಗೆ ಕಾನೂನು ಮೇಲೆ ಅಪಾರ ನಂಬಿಕೆ ಇದೆ, ಸಂವಿಧಾನದ ಮೇಲೆ ಅಪಾರ ನಂಬಿಕೆ ಇದೆ. ನಮಗೆ ಶಿಕ್ಷಣದಿಂದ ಏನೇನು ಸಾಧ್ಯ ಅಂತ ನನಗೆ ಗೊತ್ತಿದೆ. ನನಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾಕೆ ವಿಶೇಷ ಆಗ್ತಾರೆ ಅಂದರೆ, ಅವರು ಎಷ್ಟು ಡಿಗ್ರಿ ಮಾಡಿದ್ದಾರೆ ಅಂತ ಅಲ್ಲ, 8, 9, 32 ಡಿಗ್ರಿ ಮುಖ್ಯ ಆಗಲ್ಲ. ಅವರು 50,000 ಪುಸ್ತಕಗಳು ರಾಜಗೃಹದಲ್ಲಿ ಓದಿದ್ದಾರೆ, ಅದೆಲ್ಲ ಮುಖ್ಯ ಆಗಲ್ಲ. ಅವರು ಸಿಂಬಲ್ ಆಫ್ ನಾಲೆಡ್ಜ್ ಅಂತ ನಾವೇನು ಹೇಳ್ತೀವಿ ಪ್ರಪಂಚ, ಅದು ಅವರ ಸಂದೇಶ ಅಲ್ಲ. ಆ ಶಿಕ್ಷಣ ತಗೊಂಡು ಅಸ್ತ್ರೀಕರಣ ಮಾಡಿ ಹೆಂಗೆ ಉತ್ತಮ ಸಮಾಜಕ್ಕೆ ಅದನ್ನು ಒಂದು ಬಳಸ್ತಾರೆ ಅನ್ನೋದು ನಮ್ಮೆಲ್ಲರಿಗೂ ಭಾಳ ಮಾದರಿಯಾಗಿದೆ. ಸೊ ಆ ದಿಕ್ಕನ್ನ ನಾವು ಕೆಲಸ ಮಾಡಿದಾಗ, ಕಾನೂನು ಅಡಿಯಲ್ಲಿ ಅಹಿಂಸಾ ದೃಷ್ಟಿನಲ್ಲಿ ಸಂವಿಧಾನ ಚೌಕಟ್ಟಿನಲ್ಲಿ ಕೆಲಸ ಮಾಡಿದಾಗ ಜನ ನಮ್ಮ ಜೊತೆ ನಿಂತ್ಕೊತಾರೆ, ಇದೇ ಒಳ್ಳೆಯದು ಅಂತಾರೆ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ಜೀವ ಬೆದರಿಕೆಗಳು ಹಾಕ್ತಾರೆ. ನನಗೂ ಕೂಡ ಗೌರಿನ MM ಕಲಬುರ್ಗಿನ ಅಲ್ಲಿ ಆ ಒಂದು ಸಾಯಿಸಾದ್ಮೇಲೆ, ಒಂದು ಅಸ್ಯಾಸಿನೇಷನ್ ಮಾಡಾದ್ಮೇಲೆ ನನಗೂ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟಿದ್ದರು ಒಂದು ಅನೇಕ ವರ್ಷ, 4 ವರ್ಷ. ಅದಾದಮೇಲೆ ಈ ಆಳುವ ಶಕ್ತಿಗಳು ಅವರೇ ಕಿತ್ತಾಕಿ ಅವ್ರು ನನಗೆ ಇವತ್ತಿಗೆ ನನಗೆ ಗನ್ಮೆನ್ ಪ್ರೊಟೆಕ್ಷನ್ ಇಲ್ಲ ಎಷ್ಟೇ ಕೇಳಿದ್ರು. ನಾವು ಪ್ರಜಾಪ್ರಭುತ್ವ ಎತ್ತಿ ಹಿಡಿತಾ ಇದ್ದೀವಿ ಕಾರ್ತಿಕ್ ಅವರೇ, ನಿಜವಾದ ಪ್ರಜಾಪ್ರಭುತ್ವದ ಮೂಲ ಆಶೆಗಳು ಎತ್ತಿ ಹಿಡಿತಾ ಇದ್ದೀವಿ. ಇವತ್ತು ಯಾರ್ಯಾರು ಎಷ್ಟೆಷ್ಟು ಪ್ರೊಟೆಕ್ಷನ್ ಸಿಗುತ್ತೆ, ಏನೇನು ಮಾಡ್ತಾರೆ, ಸರ್ಕಾರದ ದುರುಪಯೋಗ ನಾವು ನೋಡ್ಕೊಂಡು ಬಂದಿದ್ದೀವಿ. ಆದರೆ ನಮಗೆ ಈ ಪಟ್ಟಭದ್ರ ಹಿತಾಸಕ್ತಿಗಳು ನಮಗೆ ಪ್ರೊಟೆಕ್ಷನ್ ಕೊಡದೇ ಇರೋದು ಅವರ ಒಂದು ಮನಸ್ಥಿತಿ ಎಷ್ಟು ಒಂದು ರೀತಿ ಸಂಕುಚಿತವಾಗಿದೆ ಅಂತ ನಮಗೆ ಎದ್ದು ಕಾಣುತ್ತೆ. ನಮಗೇನು ಬೇಕು ಅಂದರೆ, ನನಗೆ ಕರ್ನಾಟಕ ಜನರ ಮೇಲೆ ಅಪಾರ ನಂಬಿಕೆ ಇದೆ. ನಾವು ಕಾನೂನು ಅಡಿಯಲ್ಲಿ ಕೆಲಸ ಮಾಡಿದ್ರೆ
ಯಾವ ಜೀವ ಬೆದರಿಕೆ ಹಾಕೋರ್ನೂ ಕೂಡ ಪೊಲೀಸು ಶಿಕ್ಷೆ ಮಾಡ್ತಾರೆ, ಮತ್ತು ಜನರು ಕೂಡ ತಕ್ಕ ಪಾಠ ಅವರು ಅದನ್ನು ಪ್ರಶ್ನೆ ಮಾಡೋದರಲ್ಲಿ ಮಾಡೇ ಮಾಡ್ತಾರೆ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ಸೊ ಐ ಟ್ರಸ್ಟ್ ಡೆಮಾಕ್ರಸಿ ಆ್ಯಂಡ್ ನಮ್ಮ ಪ್ರಜಾಪ್ರಭುತ್ವನ ಬೆಳೆಸೋದು, ಪ್ರಜಾಪ್ರಭುತ್ವದ ಮೂಲ ಆಶಯಗಳು ಎತ್ತಿ ಹಿಡಿಯೋದು, ಪ್ರಜಾಪ್ರಭುತ್ವ ಅಡಿಯಲ್ಲಿ, ಕಾನೂನು ಅಡಿಯಲ್ಲಿ, ಸಂವಿಧಾನ ಅಡಿಯಲ್ಲಿ ಉತ್ತಮ ಸಮಾಜ ಕಟ್ಟೋದೇ ನಮ್ಮ ಗುರಿ. ಸೊ ನಿಜವಾದ ಧೈರ್ಯ ಅಂದರೆ ಅದು ನಮ್ಮ ಆಹಾರ ಪದ್ಧತಿಯಲ್ಲಿ ಬರಲ್ಲ, ಅದು ಏರು ಧ್ವನಿನಲ್ಲಿ ಮಾತಾಡೋದು, ತೋಳು ಬಲದಲ್ಲಿ ಅದರಲ್ಲಿ ಬರಲ್ಲ. ನಿಜವಾದ ಧೈರ್ಯ ಅಂದರೆ ಅನ್ಯಾಯದ ವಿರುದ್ಧ ಸತ್ಯ ನುಡಿಯೋದೇ ನಿಜವಾದ ಧೈರ್ಯ. ಸೊ ಆ ಧೈರ್ಯನ ನಾವಾದಷ್ಟು ಒಂದು ಸರಳವಾಗಿ ನಮ್ಮ ಪದ ಬಳಕೆನ ಹುಷಾರಾಗಿ ಮಾಡಿ, ಯಾರನ್ನೂ ನೋವು ಮಾಡೋಕ್ಕೆ ಹೊರಡದೆ, ಉದ್ದೇಶ ಇಲ್ಲದೆ, ಕೆಲವರಿಗೆ ಒಂದು ನೋವು ಆಗತ್ತೆ, ಅದು ಒಂದೊಂದು ರೀತಿಯಲ್ಲಿ. ನಮಗೂ ಕೂಡ ತಂದೆ ಪೆರಿಯಾರನ್ನ ಬಾಯಿಗೆ ಬಂದ ಬೈದಾಗ ನಮಗೂ ನೋವು ಆಗತ್ತೆ. ಬಟ್ ನಮ್ಮ ಪ್ರಜಾಪ್ರಭುತ್ವದ ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡಿದ್ರೆ ಜನರಿಗೂ ಕೂಡ ಆ ಆಲೋಚನೆ ಕ್ರಮ ಬೆಳೀತಾ ಹೋಗುತ್ತೆ. ನಮಗೂ ಕೂಡ ಯಾವುದೇ ಒಂದು ಕಾನೂನು ಬಾಹಿರ ಚಟುವಟಿಕೆಗಳು ಆಗದೆ ಇರೋಂಗೆ ಜನನೇ ನಮಗೆ ಶಕ್ತಿ ಕೊಡ್ತಾರೆ ಅಂತ ನನಗೆ ನಂಬಿಕೆ ಇದೆ. ಈಗ ಇರೋ ಚೇತನ್ನು ತಯಾರಾಗಿದ್ದ, ಯಾರನ್ನೋ ನೋಡಿ ಕಲ್ತಿದ್ದ, ಬದಲಾಗಿದ್ದ, ಅಥವಾ ಮೂಲಭೂತವಾಗಿ ಇದ್ದಿದ್ದ ಈ ಚೇತನ್ನು? ಕಾರ್ತಿಕ್ ಅವರೇ, ನಮಗೆ ವಿ ಆರ್ ಆಲ್ ಇನ್ ಅ ಪ್ರಾಸೆಸ್ ಆಫ್ ಎವಲ್ಯೂಷನ್ ಅಂತ ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೇಳಿದೆ. ನಮಗೆ ನಿಜವಾಗ್ಲೂ ಒಬ್ಬ ವಿಚಾರವಂತ ಅಂದರೆ ನಾವೆಷ್ಟು ಪುಸ್ತಕಗಳು ಓದಿದ್ದೀವಿ ಅಂತ ಅಲ್ಲ, ಎಷ್ಟು ಡಿಗ್ರಿಗಳು ಮಾಡಿದ್ವಿ ಅಂತ ಅಲ್ಲ. ನಮ್ಮ ವಿಚಾರಗಳಲ್ಲಿ ವಿಶ್ಲೇಷಣೆ ಮಾಡೋ ಶಕ್ತಿ ಜೊತೆ ಹೊಸ ಆಲೋಚನೆಗಳು ಬಂದಾಗ ಅದನ್ನು ಕೂಡ ಅದರಲ್ಲಿ ಸರಿ ಇದೆ ಅಂತ ಅಂದ್ಕೊಂಡು ನಮ್ಮ ವಿಚಾರಗಳು ಬದಲಾವಣೆ ಮಾಡೋಕ್ಕೆ ತಯಾರಿರೋನೇ ನಿಜವಾದ ಅತ್ಯುತ್ತಮ ವಿಚಾರವಂತ. ಸೊ ನಾನು ಅನೇಕರಿಂದ ಭಾಳ ಕಲ್ತಿದ್ದೀನಿ. ಮನೆಯಿಂದ ನಮ್ಮ ತಂದೆ ತಾಯಿ ನಮ್ಮನ್ನು ಒಂದು ಸಮಾಜದ ಅನ್ಯಾಯಗಳನ್ನ ಪ್ರಶ್ನೆ ಮಾಡೋಕ್ಕೆ ಭಾಳ ಒಂದು ಚಿಕ್ಕ ವಯಸ್ಸಿಂದ ಹೇಳಿಕೊಟ್ರು. ಭಾಳ ಚಿಕ್ಕ ವಯಸ್ಸಿಂದ ಕೂಡ ನಮಗೆ ನಮ್ಮ ಮನೇಲೂ ಕೂಡ ಸಾಹಿತಿಗಳು, ನಾನು 4-5 ವರ್ಷದ ಹುಡುಗಿಯಿಂದನೂ ನಮ್ಮ ಶಿವರಾಮ್ ಕಾರಂತ ಭೇಟಿ ಮಾಡಿದ್ದೆ. ನಮಗೆ A.K. ರಾಮಾನುಜನ್ ನಮ್ಮ ತಂದೆಯವರು ಗುರು ಆಗಿದ್ದರು. ನಮಗೆ D.R. ನಾಗರಾಜ್ ನಮ್ಮ ಮನೆಗೆ ಬಂದಿದ್ದರು. ಅಮೇರಿಕನ್ ಸಮಾಜನೂ ನಾವು ಓದಿದ್ದೀವಿ, ಅರ್ಥ ಮಾಡ್ಕೊಂಡಿದ್ದೀವಿ, ಡಿಸ್ಕಸ್ ಮಾಡಿದ್ದೀವಿ, ಚಿಂತಕರಿಂದ ಕಲ್ತಿದ್ದೀವಿ. ಭಾರತ ಕರ್ನಾಟಕನೂ ಸ್ಟಡಿ ಮಾಡಿದೆ. ನಮ್ಮ ಪ್ರೊಫೆಸರ್ಸು ನಮ್ಮ ಭಾಳ ಒಳ್ಳೆಯ ಗುರುಗಳಿದ್ದರು ಯೂನಿವರ್ಸಿಟಿನಲ್ಲಿ. ಹಾಗೆ ನಾನು ಕೂಡ ಒಂದು ಎಜುಕೇಷನ್ ಅಂದರೆ ಬರೀ ನಾವು ಪುಸ್ತಕದಲ್ಲಿ ಓದೋದಷ್ಟೇ ಅಲ್ಲ, ನಾವು ಲೈಫ್ ಲಾಂಗು ನಾವು ಸ್ಟೂಡೆಂಟ್ಸ್ ಆಗಿರೋದು ಭಾಳ ಮುಖ್ಯ. ಸೊ ಪ್ರತಿಯೊಬ್ಬರಿಂದ ಕಲಿಯೋದು ಬೇಕಾದಷ್ಟು ಇರುತ್ತೆ ಅನ್ನೋ ಒಂದು ಯೋಚನೆ ಇದೆ. ನಾವೆಲ್ಲರೂ ಸರಿ ಸಮಾನ ಅಂದಾಗ ನನ್ನ ವಿಚಾರಗಳ ನಡುವೆ ಸಂಘರ್ಷ ನಡಿಬೋದು, ವಿಚಾರಗಳ ನಡುವೆ ಒಂದು ಶ್ರೇಣಿ ಇರ್ಬೋದು, ಆದರೆ ಮನುಷ್ಯನ ನಡುವೆ ಒಂದು ಶ್ರೇಣಿನ ಕಿತ್ತಾಕಬೇಕು. ಆ ಮನುಷ್ಯನ ನಡುವೆ ಶ್ರೇಣಿ ಇರೋದನ್ನು ನಾವು ಒಪ್ಪಕ್ಕಾಗಲ್ಲ. ಪ್ರತಿಯೊಬ್ಬರಿಂದ ಕಲಿಯೋದು ಬೇಕಾದಷ್ಟು ಇರುತ್ತೆ ಅಂತ ಯೋಚನೆ ಇದ್ದಾಗ ವಿ ಆರ್ ಇನ್ ದ ಕಾನ್ಸ್ಟೆಂಟ್ ಪ್ರಾಸೆಸ್ ಆಫ್ ಗ್ರೋತ್. ಆದರೆ ಕೆಲವರು ಸ್ಟಾರ್ಟಿಂಗಿಂದನೇ ನಮ್ಗೆ ಅಡ್ವಾಂಟೇಜ್ ಸಿಕ್ಕಿರುತ್ತೆ. ನನ್ನಂತೂ ನನ್ನ ತಮ್ಮನಿಗೆ ಸ್ಟಾರ್ಟಿಂಗಿಂದನೇ ಅಡ್ವಾಂಟೇಜ್ ಸಿಕ್ಬಿಟ್ಟಿದೆ. ಅದು ನಮಗೆ ಅನೇಕ ತಲೆಮಾರಿನಿಂದ ಶಿಕ್ಷಣ ಪಡೆದಿದ್ದೀವಿ. ನಾವು ಕೂಡ ಪ್ರಪಂಚನ ನೋಡೋಕ್ಕೆ ಅವಕಾಶ ಸಿಕ್ಕಿದೆ. ನಾವು ಕೂಡ ತಂದೆ ತಾಯಿ ಆ ಒಂದು ಎಕ್ಸ್ಪೋಷರ್ ಚಿಕ್ಕ ವಯಸ್ಸಿಂದನೂ ಕೊಟ್ಟಿದ್ದಾರೆ. ಸೊ ವಿ ಸ್ಟಾರ್ಟೆಡ್ ಅ ಹೆಡ್. ಅದು ಎಷ್ಟೋ ರೀತಿಯಲ್ಲಿ ನನಗೆ ಸಿಕ್ಕಿರೋದೇ ಒಂದು ದೊಡ್ಡ ಅನ್ಯಾಯ ಅಂತ ನಾನು ನೋಡಿರೋದು. ನಾವೆಲ್ಲರಿಗೂ ಕೂಡ ನಮಗೆ ಈ ಥರದ್ದು ಉತ್ತಮ ಶಿಕ್ಷಣ, ಉತ್ತಮ ತಂದೆ ತಾಯಿ ಪ್ರೀತಿ, ಉತ್ತಮ ಅವಕಾಶಗಳು ಎಲ್ರಿಗೂ ಸಿಗಬೇಕು. ಸೊ ಅಂಥ ಸಮಾಜ ನನಗೆ ಜಾಸ್ತಿ ಸಿಕ್ಕಿರೋದ್ರಿಂದ ಅದೇ ನನ್ನ ಪುಣ್ಯ ಅಂತ ನಾನು ನೋಡಲ್ಲ, ಅವ್ರದ್ದು ಪಾಪ ಅಂತ ಆ ಪರಿಕಲ್ಪನೆ ಒಪ್ಪಲ್ಲ. ನಾವೆಲ್ಲ ಬೈ ಚಾನ್ಸಾಗಿ ನಮ್ಮ ಜಾತಿಗಳಿಗೆ, ನಮ್ಮ ಧರ್ಮ, ಲಿಂಗಗಳಿಗೆ, ಊರುಗಳಿಗೆ ಇದೆಲ್ಲ ಹುಟ್ಟಿರೋದು. ಬಟ್ ಹುಟ್ಟಿದ ಮೇಲೆ ಏನು ಮಾಡ್ತೀವಿ ಅದು ನಮ್ಮ ಕೈಯಲ್ಲಿದೆ. ಹುಟ್ಟಿದ ಮೇಲೆ ಆ ಅನ್ಯಾಯನ ಕಿತ್ತಾಕಿ ನಾವೊಂದು ಸಮಾಜ ನಿರ್ಮಾಣ ಮಾಡೋದೇ ನಮ್ಮೆಲ್ಲ ಒಂದು ಉತ್ತಮ ಮಾರ್ಗದರ್ಶಕರು ಹೇಳ್ಕೊಟ್ಟಿದ್ದಾರೆ. ಆ ಹಾದಿನ ನಾವು ನಡೆದರೆ, ನುಡಿದಂತೆ ನಡೆಯೋದ್ರ ಜೊತೆ ಆ ಹಾದಿನ ನಾವು ಹೋದರೆ ಉತ್ತಮ ಸಮಾಜ ಕಟ್ಬೋದು ಅನ್ನೋ ನಂಬಿಕೆ ನನಗಿದೆ. ನಾನು ಏಪ್ರಿಲ್ 24ನೇ ತಾರೀಕಿಗೆ ಹೊರಟು ಹೋಗ್ತೀನಿ. ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಕಂಠೀರವ ಸ್ಟುಡಿಯೋದಲ್ಲಿ ಆಗ್ತಾ ಇರುತ್ತೆ. ಆಚರಣೆಗಳನ್ನ ಪ್ರತಿ ವರ್ಷ ನಾವು ನೋಡ್ತಾ ಇರ್ತೀವಿ, ಅವರ ಸ್ಮರಣೆಗಳನ್ನು ನೋಡ್ತಾ ಇರ್ತೀವಿ, ಅವರನ್ನು ನೆನಪಿಸ್ಕೊಳ್ತಾ ಇರ್ತೀವಿ. ಅದೇ ಸಂದರ್ಭದಲ್ಲಿ ನೀವೊಂದು ಪೋಸ್ಟ್ ಹಾಕ್ತೀರಾ. ಅದಾಗಿ ತುಂಬ ದಿನಗಳಾದ ಮೇಲೆ ಒಂದು ಅಭಿಪ್ರಾಯ ಓಪನ್ ಆಗುತ್ತೆ. ಚೇತನ್ ಅವರು ರಾಜ್ಕುಮಾರ್ ಫ್ಯಾನ್ಸನ್ನು ಕೆರಳಿಸೋದಕ್ಕೋಸ್ಕರ, ಪ್ರವೋಕ್ ಮಾಡೋದಕ್ಕೋಸ್ಕರ ಆ ಪೋಸ್ಟ್ ಹಾಕಿದ್ದು ಅಂತ. ನಿಮ್ಮ ಕ್ಲಾರಿಫಿಕೇಷನ್? ಯಾರನ್ನು ಕೆರಳಿಸೋಕ್ಕೋಸ್ಕರ ನಾನು ಪೋಸ್ಟ್ ಹಾಕೋನಲ್ಲ, ಆ ಉದ್ದೇಶ ಇಟ್ಕೊಂಡು ನಾನು ಪೋಸ್ಟ್ ಹಾಕೂ ಇಲ್ಲ. ನಾನು ಫಸ್ಟ್ ಲೈನ್ನಲ್ಲೇ ಹೇಳ್ತೇನೆ, ರಾಜ್ಕುಮಾರ್ ಫ್ಯಾನ್ಸು
ಅನ್ನೋರು ಯಾರು ಒಂದು ಸಂಘಟನೆ ಕಟ್ಕೊಂಡಿರೋರು ಮಾತ್ರ ರಾಜ್ಕುಮಾರ್ ಫ್ಯಾನ್ಸ್ ಅಲ್ಲ. ನಾವೆಲ್ಲರೂ ಕೂಡ ರಾಜ್ಕುಮಾರ್ ಅವರ ಅಭಿಮಾನಿಗಳೇ. ನಾನು ಚಿಕ್ಕ ವಯಸ್ಸಿಂದನೂ ಕೂಡ ರಾಜ್ಕುಮಾರ್ ಅವರ ಅವ್ರ ಪಾತ್ರಗಳನ್ನ ಏಕಪಾತ್ರ ಅಭಿನಯ ಮುಖಾಂತರ ನಾನು ಅಮೇರಿಕಾದಲ್ಲೂ ಮಾಡ್ಕೊಂಡು ಬಂದಿದ್ದೀನಿ. ಬಬ್ರುವಾನ್ ಆಗಿರ್ಬೋದು, ಭಕ್ತ ಪ್ರಹ್ಲಾದ ಆಗಿರ್ಬೋದು, ಬ್ರಹ್ಮನ ಮಗ ಆಗಿರ್ಬೋದು. ಮತ್ತು ನಾನು ಚಿಕ್ಕ ವಯಸ್ಸಿನಲ್ಲಿ ಬೇಡರ ಕಣ್ಣಪ್ಪ ಹಾಡು, ಶಿವಪ್ಪ ಕಾಯೋ ತಂದೆ ಎಲ್ಲ ಹಾಡ್ತಾ ಇದ್ದೆ. ನನಗೆ ರಾಜ್ಕುಮಾರ್ ಅವರು ಅವರ ಒಂದು ಕೊಟ್ಟಿರೋ ಅಪಾರ ಕೊಡುಗೆ ಕಲೆಗೆ, ಚಿತ್ರರಂಗಕ್ಕೆ, ಕರ್ನಾಟಕಕ್ಕೆ, ಅದು ನನಗೆ ಸಿನಿಮಾ ರಂಗಕ್ಕೆ ಸೇರ್ಕೊಳ್ಳೋಕ್ಕೆ ಒಂದು ಕಾರಣ ಆಯಿತು ಅನ್ನೋದು ಹೇಳಿದ್ರೆ ಸುಳ್ಳಿಲ್ಲ. ಆದರೆ ಅವರ ಒಂದು ಸಾವನ್ನು ಸರ್ಕಾರಗಳು ಅವರ ಸೆಲೆಕ್ಟಿವ್ ಪಾಲಿಸಿಗಳ ಮುಖಾಂತರ, ಸ್ಮಾರಕ ಪಾಲಿಟಿಕ್ಸ್ ಮುಖಾಂತರ ಒಂದು ಫೇವ್ರೆಟಿಸಮ್, ವೋಟ್ ಬ್ಯಾಂಕ್ ಫೇವ್ರೆಟಿಸಮ್ ಮುಖಾಂತರ ಮಾಡಿರೋದ್ರಿಂದ ಇದು ಡಾಕ್ಟರ್ ರಾಜ್ಕುಮಾರ್ ನಿರೀಕ್ಷೆ ಮಾಡಿದ್ದು ಅಥವಾ ಬಯಸಿದ್ದೂ ಅಲ್ಲ. ಮತ್ತು ಅದರಿಂದ ಹೆಚ್ಚು ಸಮಸ್ಯೆಗಳು ಉಂಟಾಗಿದೆ ಅಂತ ಹೇಳೋಕ್ಕೆ ನಾನು ಒಂದು 3 ಲೈನಿನ ಪೋಸ್ಟ್ ಹಾಕಿದ್ದೆ. ನಾನು ಪ್ರತಿಯೊಂದು ಸಮಾಜದಲ್ಲಿರೋ, ಬೆಂಗಳೂರಾಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ದೇಶ ಆಗಿರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದ ವಿಚಾರಗಳನ್ನ, ವಿದ್ಯಮಾನಗಳನ್ನು ನಮ್ಮ ದೃಷ್ಟಿಕೋನ, ನಮ್ಮ ಎಡಪಂಥನೂ ಅಲ್ಲ, ಬಲಪಂಥನೂ ಅಲ್ಲ, ಮಧ್ಯಪಂಥನೂ ಅಲ್ಲ, ನಮ್ಮದೇ ಆದ ಒಂದು ಸತ್ಯ ಪಂಥದ ಮುಖಾಂತರ ಇದನ್ನು ಹೇಗೆ ನೋಡ್ಬೋದು, ಇದನ್ನು ಹೇಗೆ ನಾವು ಅರ್ಥೈಸ್ಕೋಬೋದು, ಇದನ್ನು ಹೇಗೆ ವಿಮರ್ಶೆ ಮಾಡ್ಬೋದು ಅಂತ ಪ್ರತಿಯೊಂದು 100,000 ಪೋಸ್ಟ್ಗಳು ಹಾಕ್ತೀವಿ. ಆದರೆ ಎಲ್ಲೋ ಒಂದು ಕಡೆ ಆ ಪೋಸ್ಟ್ಗಳು ಯಾವುದು ನಮಗೆ ಅಷ್ಟೊಂದು ಕೆಲವು ಮೀಡಿಯಾಗಳಿಗೆ ಇಂಟ್ರೆಸ್ಟ್ ಆಗದೆ ಇರ್ಬೋದು. ಈ ಒಂದು 3 ಲೈನ್ನ ಪೋಸ್ಟು ಅದು ಕೆಲವು ಮೀಡಿಯಾಗಳಿಗೆ, ಪ್ರಭಾವಿ ಮೀಡಿಯಾದವರಿಗೆ ಇದನ್ನು ಎತ್ಕೊಂಡು ಇದನ್ನು ಒಂದು ಮೀಡಿಯಾ ಕ್ರಿಯೇಷನ್ ಮಾಡಬೇಕು ಅಂತ ಅನಿಸಿರ್ಬೋದು. ನನ್ನ ಉದ್ದೇಶ, ನಾನು ಯಾವ ಪ್ರೆಸ್ ಮೀಟ್ ಕರೆದಿಲ್ಲ, ನಾನು ಯಾವ ಒಂದು ಅಲ್ಲೋಗಿ ಧರ್ನಾ ಮಾಡಿಲ್ಲ, ನಾನೇನು ಇದನ್ನು ದೊಡ್ಡದು ಮಾಡಬೇಕು ಅಂತ ನನ್ನ ಉದ್ದೇಶ ಅಲ್ಲ. ಇಟ್ಸ್ ಜಸ್ಟ್ ಅ ಕ್ರಿಟಿಕಲ್ ಥಿಂಕಿಂಗ್ ಕ್ವೆಶ್ಚನ್. ಆ ಕ್ವೆಶ್ಚನನ್ನು ಭಾವನಾತ್ಮಕವಾಗಿ ನೋಡದೆ ವೈಚಾರಿಕತೆಯಿಂದ ನೋಡಿದ್ರೆ ಮಾತ್ರ ನಾವು ಒಂದು ಸಮಾಜನ ಕಟ್ಬೋದು. ಸೊ ಆ ವೈಚಾರಿಕ ನೆಲೆಗಟ್ಟಿನಲ್ಲಿ ಮತ್ತು ಲ್ಯಾಂಡಿನ ಪ್ರಶ್ನೆ, ಭೂಮಿ ಅದು 2.5 ಎಕರೆ ಸಿಟಿ ಸೆಂಟರ್ನಲ್ಲಿ ಮತ್ತು 1.25 ಎಕರೆ 4.25 ಎಕರೆ ಅನ್ನೋದು ಸಂಬಂಧಪಟ್ಟಿರೋದು ಅಷ್ಟೇ ಅಲ್ಲದೆ, ಲ್ಯಾಂಡ್ ಇಸ್ ದ ಮೇಜರ್ ಫೈಟ್. ನಮಗೆ ಆದಿವಾಸಿಗಳಿಗೆ ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ ಇಸ್ ಅ ಲ್ಯಾಂಡ್ ಫೈಟ್. ಮೈನಿಂಗ್ ಲಾಬೀಸು ಅವ್ರು ಏನು ಮಾಡ್ತಾಯಿದ್ದಾರೆ, ಅವ್ರಿಗೆ ಹೆಂಗೆ ಲಾಭ ಆಗ್ತಾಯಿದೆ, ಇಸ್ ಅ ಲ್ಯಾಂಡ್ ಫೈಟ್. ನಮಗೆ ರಿಯಲ್ ಎಸ್ಟೇಟ್ ಲಾಬೀಸ್ಗಳು, ನಮಗೆ ITBT ಅವ್ರಿಗೆ ಲ್ಯಾಂಡ್ ಸೆಕ್ಟರು, ನಮಗೆ ಫಾಕ್ಸ್ಕಾನು, PTCL ವಿಚಾರ. ಲ್ಯಾಂಡ್ ಅನ್ನೋದು ಭಾಳ ದೊಡ್ಡ ಸಂಘರ್ಷಕ್ಕೆ ಕಾರಣ ಆಗಿದೆ ಇವತ್ತಿನ ದಿನ. ಅಷ್ಟೇ ಅಲ್ಲ, 10,000 ವರ್ಷಗಳಿಂದ 12,000 ವರ್ಷಗಳಿಂದ ನಮ್ಮ ರೈತರ ವಿಚಾರದಲ್ಲಿ ವಫ್ ತಿದ್ದುಪಡಿಗೆ ಸಂಬಂಧಪಟ್ಟಂಗೆ ಇದೆಲ್ಲ ಕೂಡ. ಸೊ ಆ ಲ್ಯಾಂಡಿನ ವಿಚಾರದಲ್ಲಿ ನಾನು ಒಂದು ಸ್ಟೇಟ್ಮೆಂಟ್ ಹಾಕಿದ್ದು, ಕೆಲವ್ರಿಗೆ ಬೆರಳಿಕೆಯಷ್ಟು, ಕೆಲವು ವ್ಯಕ್ತಿಗಳಿಗೆ ಅದು ಒಂದು ಅವ್ರಿಗೆ ಎಮೋಷ್ನಲಿ ಅಫೆಕ್ಟ್ ಆಗಿರ್ಬೋದು. ಆ್ಯಂಡ್ ಅದಾಗಿದ್ದು ನನ್ನ ಉದ್ದೇಶ ಅಲ್ಲ, ಅವ್ರಿಗೆ ಭಾವನೆಗಳು ನೋವು ಮಾಡೋದು ನನ್ನ ಉದ್ದೇಶ ಅಲ್ಲ. ಆದರೆ ಯಾರಿಗೆ ನೋವಾಗಿದ್ದೂ ಕೂಡ ನಾನು ಯಾವ ಒಂದು ಕಾನೂನು ಅಡಿಯಲ್ಲಿ ಅಲ್ಲದೇ ಇರೋ ಪದ ಬಳಸಿಲ್ಲ, ಅವಹೇಳನ ಪದ ಬಳಸಿಲ್ಲ. ವಿಚಾರದ ಮುಖಾಂತರನೇ ಅದನ್ನು ನಮಗೆ ಅವ್ರ ವಾದನ ಮಂಡಿಸ್ಬೋದಾಗಿತ್ತು. ಆದರೆ ಅದನ್ನು ಬಿಟ್ಟು ಮನೆ ಮುಂದೆ ಬಂದು ಭಾಳ ಅವಾಚ್ಯ ಶಬ್ದಗಳಲ್ಲಿ ಮಾಡಿ, ಭಾಳ ದಬ್ಬಾಳಿಕೆ ಮಾಡಿ, ಧಮಕಿ ಹಾಕಿ, ಹೆದರಿಸಿ ಬೆದರಿಸಿ ಒಡೆಯೋಕ್ಕೆ ಬಂದರೆ ಅದು ನಮಗೆ, ನೀವು ರಾಜ್ಕುಮಾರ್ ಅಭಿಮಾನಿ ಅಂತ ಹೇಳ್ಕೊಳ್ಳೋಕ್ಕೆ ನೀವು ಯೋಗ್ಯತೆ ಇಲ್ಲ, ಅವರಿಂದ ನೀವೇನು ಕಲ್ತಿಲ್ಲ. ಇನ್ ದ ಬ್ರಾಡರ್ ಸೆನ್ಸ್, ನೀವು ಆ ಪೋಸ್ಟ್ ಹಾಕಿದ ಮೇಲೆ ರಾಜ್ಕುಮಾರ್ ಫ್ಯಾನ್ಸ್ ಬಂದು ನಿಮ್ಮ ಮನೆಗೆ ಮುತ್ತಿಗೆ ಹಾಕ್ತಾರೆ, ಬೇರೆ ಬೇರೆ ರೀತಿಯಾದಂಥ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಹೋಗುತ್ತೆ. ನಾನು ಸಾಮಾಜಿಕ ಜೀವನದಲ್ಲಿ ಇರೋದ್ರಿಂದ ನಾನು ಪಾಸಿಟಿವ್ನೂ ಗಮನಿಸಬೇಕು, ನೆಗೆಟಿವನ್ನು ಗಮನಿಸಬೇಕು, ಏನು ನಡೀತಾ ಇದೆ ಅನ್ನೋದನ್ನು ಸೂಕ್ಷ್ಮವಾಗಿ ಅವಲೋಕಿಸ್ಕೊಳ್ಬೇಕು. ಇದೆಲ್ಲ ಜವಾಬ್ದಾರಿಗಳು ನನ್ನ ಮೇಲೆ ಇರುತ್ತೆ. ಅದೇ ರೀತಿಯಾಗಿ ಅದೇ ದೃಷ್ಟಿಯಲ್ಲಿ ನೋಡುವಾಗ ಒಂದು ವರ್ಗದ ಅಭಿಪ್ರಾಯ ಕೂಡ ನಿಮ್ಮ ಸಪೋರ್ಟ್ಗೆ ನಿಂತ್ಕೊಳ್ಳುತ್ತೆ. ಚೇತನ್ ಅವರು ಹೇಳಿದಂತಹ ವಿಚಾರ ಸರಿಯಾಗಿದೆ, ಆದರೆ ಹೇಳಿದ ದಾಟಿ ಮತ್ತು ಸಮಯ ಸರಿ ಇರಲಿಲ್ಲ ಅನ್ನುವಂಥ ಒಂದು ಬ್ರಾಡರ್ ಅಭಿಪ್ರಾಯ. ನೀವು ಆ ಪೋಸ್ಟ್ ಹಾಕೋವಾಗ ಮುಂದೆ ಏನಾಗಬಹುದು ಇದರ ಪರಿಣಾಮ ಅನ್ನೋವಂಥ ಪ್ರೆಡಿಕ್ಷನ್ ಇತ್ತಾ ನಿಮಗೆ? ನನಗೆ ಪ್ರಿಡಿಕ್ಷನ್ ಇರಲಿಲ್ಲ. ನಾನು ಆ ಪೋಸ್ಟ್ ಹಾಕಿದ ಉದ್ದೇಶ ಅಂದರೆ, ಒಂದು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿರೋ ಸ್ಫೀರು, ಯಾಕೆಂದರೆ ನಾನು ಮೀಡಿಯಾ ಪ್ರಚಾರ ಪಡಿಬೇಕು ಅಂತ ಯಾವ ವಿಚಾರನೂ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋನಲ್ಲ.
ಸೋಷಿಯಲ್ ಮೀಡಿಯಾದಲ್ಲಿ ಯಾರು ನಮ್ಮನ್ನು ಫಾಲೋ ಮಾಡ್ತಾ ಇರ್ತಾರೆ ಅಥವಾ ನಾನು ಯಾರನ್ನು ಫಾಲೋ ಮಾಡ್ತಾ ಇರ್ತೀನಿ ಅಥವಾ ಯಾರು ನಮ್ಮ ವಿಚಾರಗಳು ಇಷ್ಟಪಟ್ಟಿರ್ತಾರೋ ಅವರು ಅದನ್ನು ಎಲ್ಲ ಒಂದು ಕಡೆ ಅದನ್ನು ಮೆಲುಕು ಹಾಕಬೇಕು ಅನ್ನೋ ನಮ್ಮ ಉದ್ದೇಶ. ದಟ್ಸ್ ದ ಪೊಟೆನ್ಷಿಯಲ್ ಆಫ್ ಸೋಷಿಯಲ್ ಮೀಡಿಯಾ. ಈ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಯಾವ ಜಾತಿನೋ ಧರ್ಮನೋ ಲಿಂಗನೋ ಯಾವ ಬಟ್ಟೆ ಹಾಕೊತೀರೋ ಯಾವ ಬಣ್ಣ ಇದ್ದೀರಾ ಯಾವ ಊಟ ಮಾಡ್ತೀರೋ ಇದು ಯಾವುದೂ ನಮಗೆ ಫ್ಯಾಕ್ಟರ್ ಆಗಲ್ಲ. ನಿಮ್ಮ ವಿಚಾರಗಳಲ್ಲಿ ಅದ್ಭುತವಾಗಿದ್ದರೆ ಅದು ಒಂದು ರೀತಿ ಸ್ಪ್ರೆಡ್ ಆಗೋ ಸಾಧ್ಯತೆಗಳು ಇರುತ್ತೆ. ಸ್ಪ್ರೆಡ್ ಆಗಬೇಕು ಅಂತ ಅಲ್ಲ, ನಮಗೆ ಒಂದು ರೀತಿ ನಾನು ಒಂದು ಪ್ರಶ್ನೆ ಕೇಳಿದ್ದೀನಿ. ಇದು ಏಪ್ರಿಲ್ 24ನೇ ತಾರೀಕು ಶುರು ಮಾಡಿದ್ದಲ್ಲ. ಸ್ಟಾರ್ ಕಲ್ಚರು, ಗವರ್ಮೆಂಟ್ ಪಾಲಿಸೀಸು, ಸ್ಮಾರಕ ಪಾಲಿಟಿಕ್ಸು ಇವೆಲ್ಲ ಕೂಡ ನಾನು ಅನೇಕ ವರ್ಷಗಳಿಂದ ಸೋಷಿಯಲ್ ಮೀಡಿಯಾ ಮುಖಾಂತರ ಮಾತಾಡ್ಕೊಂಡು ಬಂದಿದ್ದೆ. ಅದು ಸ್ವಲ್ಪ ಚರ್ಚೆನೂ ಆಗಿತ್ತು ಸ್ಮಾಲ್ ಮಟ್ಟದಲ್ಲಿ. ಇದು ಏಪ್ರಿಲ್ 25 ಅಷ್ಟೊತ್ತಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತು. ಕೆಲವು ಮೀಡಿಯಾದವರು ಕಾರಣ ಆದರು ಅಂತ ನನ್ನ ಅನಿಸಿಕೆ ಇದೆ. ಮತ್ತು ಕೆಲವು ವ್ಯಕ್ತಿಗಳು ಬಂದು ಮಾತಾಡಿದರೆ ನಾನು ಕೂಡ ಅದಕ್ಕೆ ಏನಾದರೂ ನೋವುಂಟಾಗಿದ್ದರೆ ಅದನ್ನು ಕ್ಷಮೆ ಕೇಳೋಕ್ಕೆ ನನಗೇನು ಸಮಸ್ಯೆ, ನೋವುಂಟು ಮಾಡೋದಲ್ಲ ನನ್ನ ಉದ್ದೇಶ. ಬಟ್ ಯಾವಾಗ ಈ ವಿಚಾರ ಮಂಡನೆ ಮಾಡಿದ ತಕ್ಷಣ ಎಷ್ಟೋ ದಶಕಗಳಿಂದ ಅಣ್ಣವ್ರ ಹೆಸರಿನಲ್ಲಿ ದಬ್ಬಾಳಿಕೆ ಮಾಡಿದ್ದಾರೆ ಅಂತ ಆರೋಪ ಇದೆಯೋ ಆ ವ್ಯಕ್ತಿ ಬಂದು ಮನೆ ಮುಂದೆ ಭಾಳ ಅವಾಚ್ಯ ಶಬ್ದದಿಂದ ಮಹಿಳಾ ನಿಂದನೆ ಮಾತುಗಳಿಂದ ರಂಪಾಟ ರಾದ್ದಾಂತ ಮಾಡಿದ್ಮೇಲೆ ಭಾಳ ದೊಡ್ಡ ಪ್ರಮಾಣದ ಜನರಿಗೂ ಸಪೋರ್ಟ್ ಬಂತು ಜನರಿಂದ ನನಗೆ. ಮೀಡಿಯಾದವರು ಕೂಡ ಅದನ್ನು ಮೀಡಿಯಾ ಮುಂದೆನೇ ನಡೀತು, ಪೊಲೀಸ್ನವ್ರ ಮುಂದೆನೇ ನಡೀತದಲ್ಲ. ಸೊ ಈ ವಿಚಾರ ಈಸ್ ಮೋರ್ ಆಫ್ ಅ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್. ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹೋರಾಟನೂ ಕೂಡ ಆರ್ಟಿಕಲ್ 19 ಹೋರಾಟನೂ ಕೂಡ ಆಗತ್ತಿದ್ದು. ನಾನೇನು ಹೇಳಿದ್ದೀನಿ ಅನ್ನೋದು ಒಂದು ಭಾಗ, ನಾನೇನು ಟ್ವೀಟ್ನಲ್ಲಿ ಹೇಳಿದ್ದೀನಿ. ಬಟ್ ನಮಗೆ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಸಂವಿಧಾನಾತ್ಮಕವಾಗಿ ಎಲ್ಲರಿಗೂ ಮಾತಾಡೋ ಹಕ್ಕಿದೆಯಾ, ಆ ಹಕ್ಕನ್ನು ಹೇಗೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಕಸ್ಕೊತಾ ಇದ್ದಾರೆ ಅನ್ನೋದು ಕೂಡ ಭಾಳ ದೊಡ್ಡ ಪ್ರಮಾಣದ ಚರ್ಚೆ ಆಯಿತು. ಸೊ ದಿಸ್ ಇಸ್ ಅನ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್. ಆರ್ಟಿಕಲ್ 19, ಗವರ್ಮೆಂಟ್ ಪಾಲಿಸೀಸ್, ಲ್ಯಾಂಡ್, ನಾವು ಯಾರನ್ನು ಗೌರವಿಸ್ತೀವಿ ಅವರ ತೀರ್ಕೊಂಡ ಮೇಲೆ ಯಾವ ರೀತಿ ಅವ್ರನ್ನ ಗೌರವಿಸ್ಬೇಕು, ಮತ್ತು ಅವರ ತತ್ವಗಳು ಏನು, ಮತ್ತು ಕರ್ನಾಟಕದ 20ನೇ ಶತಮಾನದ ಕೊಡುಗೆ ಯಾರ್ಯಾರ್ದಿದೆ ಚಿತ್ರರಂಗದ ಒಳಗೆ ಹೊರಗೆ, ಇದೆಲ್ಲ ಕೂಡ ಚರ್ಚೆಗಳಾಗತ್ತಿದ್ರಿಂದ ಅದೆಲ್ಲ ಕೂಡ ಚರ್ಚೆ ಆಗಬೇಕು ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಟ್ ಆಲ್ ಆಫ್ ದಿ ಇಶ್ಯೂಸ್ ಆರ್ ಇಂಟರ್ ಕನೆಕ್ಟೆಡ್ ಕಾರ್ತಿಕ್ ಅವರೇ. ಸೊ ಆಲ್ ಆಫ್ ದಿ ಇಶ್ಯೂಸ್ ಚರ್ಚೆ ಆಗ್ತಾ ಇದೆ. ಚರ್ಚೆ ಆಗೋದೇ ಒಂದು ಗಟ್ಟಿಯಾದ ಪ್ರಜಾಪ್ರಭುತ್ವ ಬರಬೇಕು ಅಂದರೆ ಚರ್ಚೆ ಆಗಬೇಕು. ವಿವಾದ ಅಂದರೆ ಅದು ನೆಗೆಟಿವ್ ಆಗಿ ನೋಡಬೇಕು ಅಂತ ಏನಿಲ್ಲ. ವಿಚಾರದ ವಿವಾದ ಅಂದರೆ ಜನರ ನಡುವೆ ಚರ್ಚೆಗಳು ನಡೀತಾ ಇದೆ. ಜನರ ನಡುವೆ ಹೀಗೂ ನೋಡ್ಬೋದಾ ಹಾಗೂ ನೋಡ್ಬೋದಾ ಅಂತ ಪ್ರಶ್ನೆಗಳು ಬರ್ತಾ ಇದೆ, ಉತ್ತರಗಳಾಗ್ತಾ ಇದೆ, ಜನನು ಮೆಲುಕಾಗ್ತಾ ಇದ್ದಾರೆ, ಪ್ರಜಾಪ್ರಭುತ್ವ ಗಟ್ಟಿಯಾಗ್ತಾ ಇದೆ. ಸೊ ಆ ಉದ್ದೇಶದ ನಮ್ಮ ಪ್ರಜಾಪ್ರಭುತ್ವ ಗಟ್ಟಿ ಮಾಡೋದೇ ನನ್ನ ಉದ್ದೇಶ. ಇಷ್ಟು ದೊಡ್ಡದಾಗತ್ತೆ ಅಂತ ನಾನು ಯಾವತ್ತೂ ನಿರೀಕ್ಷೆ ಮಾಡಿರಲಿಲ್ಲ. ಇಷ್ಟೆಲ್ಲ ವಿವಾದಗಳು ಆಯಿತು, ನೀವು ಹೆಸರು ತೆಗೆದುಕೊಳ್ಳಿಲ್ಲ, ನಾನು ತೆಗೆದುಕೊಳ್ತೀನಿ. ಸಾರಾ ಗೋವಿಂದ್ ಅವರ ಹೆಸರು. ಸಾರಾ ಗೋವಿಂದ್ ಅವರು ಈಗ ಶೇಷಾದ್ರಿಪುರಂ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ನೀವು ಹೋಗಿ ಒಂದು ಕಂಪ್ಲೇಂಟನ್ನು ಕೊಟ್ರಿ. ಎಲ್ಲವೂ ನಡೀತಾ ಇತ್ತು. ಅಲ್ಲಿ ಮಾಧ್ಯಮಗಳ ಎದುರುಗಡೆನೇ ನೀವು 2 ವಿಷಯಗಳನ್ನ ಪ್ರಸ್ತಾಪ ಮಾಡ್ತೀರಾ. ಒಂದು, ಕರ್ನಾಟಕ ಫಿಲಮ್ ಚೇಂಬರ್ನಲ್ಲಿ ಆದಂಥ ಅವ್ಯವಹಾರಗಳು, ಹಗರಣಗಳು ಅಂತ ಒಂದು ವಿಷಯ ಪ್ರಸ್ತಾಪ ಮಾಡ್ತೀರಾ. ಇನ್ನೊಂದು, ಅವತ್ತು ಲಂಕೇಶ್ ಪತ್ರಿಕೆ ಆಫೀಸಲ್ಲಿ ನಡೆದಂತಹ ಗಲಾಟೆ ಬಗ್ಗೆ ಮಾತಾಡ್ತಾ ಹೋಗ್ತೀರಾ. ಈ 2 ವಿಷಯಗಳು ಆಗ ಯಾಕೆ ಹೇಳಬೇಕು ಅಂತ ಅನ್ನಿಸ್ತು ನಿಮಗೆ? ನಾನು ಯಾಕೆ ಹೇಳಬೇಕು ಅಂತ ಅನಿಸ್ತು ಅಂದರೆ, ನನಗೆ ಹೋಗ್ತಾ ಇವಾಗ ನಾನು 21 ವರ್ಷದಿಂದ ಕರ್ನಾಟಕದಲ್ಲಿದ್ದೀನಿ. ಸಿನಿಮಾ ರಂಗದಲ್ಲಿ 19 ವರ್ಷಗಳಿಂದ ಸಿನಿಮಾ ರಂಗದಲ್ಲಿದ್ದೀನಿ. ಸಿನಿಮಾ ರಂಗದಲ್ಲೂ ಕೂಡ ನಮಗೆ ಭಾಳ ಜನ ಪರಿಚಯ ಇದ್ದಾರೆ. ಎಲ್ಲ ಬೇರೆ ಬೇರೆ ಹಂತಕ್ಕೆ ನಮಗೆಲ್ಲರೂ ಪರಿಚಯ ಇದ್ದಾರೆ. ಸಿನಿಮಾ ರಂಗದಲ್ಲೂ ಕೂಡ ಮಾತು ಶುರುವಾಯಿತು, ಮತ್ತು ಇದ್ದಿದ್ದ ಮಾತು ಹೆಚ್ಚಾಯಿತು. ಏನಂದರೆ, ಸಾರಾ ಗೋವಿಂದ್ ಅನ್ನೋ ವ್ಯಕ್ತಿ ಅವರ ಕೆಲವು ವ್ಯಕ್ತಿಗಳ ಜೊತೆ ಸೇರಿ ಅವ್ರು ಹೆಂಗೆ ಸಿನಿಮಾ ರಂಗದ ಬೆಳವಣಿಗೆಗೆ ಇವರ ಸ್ವಾರ್ಥದಿಂದ ಅಡ್ಡ ಬರ್ತಾ ಇದೆ ಅಂತ ಎಷ್ಟೋ ಮಾತುಗಳು ನನಗೂ ಕೂಡ ಫೋನ್ಗಳು ಮಾಡಿ ಹೇಳಿದ್ರು. ಎಷ್ಟೋ ಸಲ ಒಡೆಯೋದು ಬಡಿಯೋದು ಮಾಡಿದ್ದಾರೆ ನಿರ್ಮಾಪಕರಿಗೆ. ಯಾರು ಅವ್ರನ್ನ ಪ್ರಶ್ನೆ ಮಾಡ್ತಾರೋ ಅಥವಾ ಅವರ ಒಂದು ಪ್ರಶ್ನೆ ಮಾಡೋದಕ್ಕಿಂತ ಯಾರೋ ಅವರ ಮಾಡ್ತಿರೋ ದಬ್ಬಾಳಿಕೆನ ಪ್ರಶ್ನೆ ಮಾಡ್ತಾರೋ ಅವ್ರ ಮೇಲೆ ಬೇರೆ ಬೇರೆ ಥರ ದಾಳಿಗಳು, ಹಲ್ಲೆಗಳು ಆಗಿದೆ. ಈ ಮಸಿ ಬೆಳೆದಿದ್ದಾರೆ, ಈ ರೀತಿಯೆಲ್ಲ ಆಗಿದೆ. ಮತ್ತು
ಆರ್ಥಿಕವಾಗೂ ಅವ್ಯವಹಾರಗಳು ನಡೆದಿದೆ, ಅವರು ಒಂದು ರೀತಿ ಫಿಲ್ಮ್ ಚೇಂಬರಲ್ಲಿ ಇದ್ದಾಗ ಅಂತ ಭಾಳ ಚರ್ಚೆ ಇದೆ. ಅದನ್ನು ಕೂಡ ಕೇಸ್ ಆಗಿದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ 2016-18ಕ್ಕೆ ಸಂಬಂಧಪಟ್ಟಂಗೆ. ಮತ್ತು ಸಿನಿಮಾ ರಂಗ ಮಾತ್ರ ಅಲ್ಲ, ಬಹಳ ವರ್ಷಗಳಿಂದ ಈ ಥರ ಪ್ಯಾಟ್ರನ್ ಆಫ್ ಇಲ್ಲೀಗಲ್ ಬಿಹೇವಿಯರ್, ಇಮ್ಮಾರಲ್ ಬಿಹೇವಿಯರ್. ನಾವು ಕೂಡ ಗೌರಿ ಲಂಕೇಶ್ ಜೊತೆ ಕೆಲಸ ಮಾಡಿದ್ದೀವಿ, ಸಮಾಜಮುಖಿ ಹೋರಾಟಗಳು ಚಳುವಳಿಯಲ್ಲಿ. ಅವರು ಎಥಿಕಲ್ ಜರ್ನಲಿಸಮ್ಗೆ ನಮ್ಮೆಲ್ಲರಿಗೂ ಮಾದರಿ. ಅವರ ತಂದೆ ಲಂಕೇಶ್ ಅವರು ಬಗ್ಗೆನೂ ನಾವು ಓದಿದ್ದೀವಿ, ಕೇಳಿದ್ದೀವಿ. ಅವರ ಕೊಡುಗೆನೂ ಅಪಾರ. ಅದನ್ನು ಹೇಗೆ ಇದು ಬರೀ ಸಿನಿಮಾ ರಂಗ ಅಷ್ಟೇ ಅಲ್ಲ, ಇದು ಡೆಕೇಡ್ಸ್ ಆಫ್ ವೈಲೆಂಟ್ ಬಿಹೇವಿಯರ್. ಅದು ಅಣ್ಣವ್ರು ರಾಜ್ಕುಮಾರ್ ಹೆಸರಲ್ಲಿ ಮಾಡ್ತಿರೋ ವೈಲೆಂಟ್ ಬಿಹೇವಿಯರ್. ನಾನು ಅದು ಕೇಳಿದ್ದೀನಿ, ಲಂಕೇಶ್ ಪತ್ರಿಕೆಗೆ ಆ ರೀತಿ ನುಗ್ಗಿ, ಆ ರೀತಿ ಪತ್ರಕರ್ತರ ಮೇಲೆ ದಾಳಿ ಮಾಡಿ, ಅದು ಕೆಲವು ಮಹಿಳಾ ಪತ್ರಕರ್ತರು ಇದ್ದರು. ಅದರ ನಂತರ ಡಾಕ್ಟರ್ ರಾಜ್ಕುಮಾರೇ ಫೋನ್ ಮಾಡಿ ಕ್ಷಮೆ ಕೇಳಬೇಕಾಗಿ ಬಂತು ಅಂತ ಕೇಳ್ಪಟ್ಟಿದ್ದೀನಿ. ಅಂದರೆ ಈ ವ್ಯಕ್ತಿಯ ನಡವಳಿಕೆ ಹೇಗಿದೆ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ತಲೆ ತಗ್ಗುವಂತೆ ಮಾಡಿದ್ದಾರೆ ಹೊರತು ಅವರ ಅಭಿಮಾನಿ ಅಂತ ಹೇಳ್ಕೊಳ್ಳೋಕ್ಕೆ ಯಾವ ಯೋಗ್ಯತೆ ಇಲ್ಲ. ಸೊ ಈ ಒಂದು ಸಿಸ್ಟಮಿಕ್ ಪ್ಯಾಟ್ರನ್ನ ಅವ್ರಿಗೇನು ಸರಿ ಅನಿಸುತ್ತೋ ಕಾನೂನು ಅಡಿಯಲ್ಲಿ ಅವ್ರು ಮುಂದುವರಿಸಲಿ. ಅವರು ಕೂಡ ನಮಗೆ ನಾವು ಕೊಟ್ಟಿರೋ ಒಂದು FIR ಆಗಿದೆ, ಒಂದು ದೂರು ಕೊಟ್ಟಿದ್ವಿ, ಅದು ಪೊಲೀಸರು FIR ಮಾಡಿದರೆ ಅದಕ್ಕೆ ಅವರು ಪ್ರತಿ ದೂರ ಅನ್ನೋದು ಕೊಟ್ಟಿದ್ದಾರೆ. ಡೆಮೊಕ್ರಾಟಿಕ್ಲಿ ಅವರು ಕಾನೂನು ಅಡಿಯಲ್ಲಿ ಅವ್ರು ಮಾಡಲಿ. ನಾನಂತೂ ಯಾವ ಒಂದು ಕಾನೂನು ಉಲ್ಲಂಘನೆ ಮಾಡಿಲ್ಲ. ನಾನು FIR ಪಡೆಯೋಕ್ಕೆ ಅದು FIR ಬಂದಿದ್ದರೆ ನಾನು ಕೇಳ್ಪಟ್ಟಿರೋದು ಏನಂದರೆ ಮೀಡಿಯಾ ಅಂತ ಕೇಳ್ಪಟ್ಟಿದ್ದೆ. ಬಟ್ ಹಿ ಹ್ಯಾಸ್ ಅ ರೈಟ್ ಟು ಫೈಟ್ ಡೆಮೊಕ್ರಾಟಿಕ್ಲಿ ಅಂಡರ್ ದ ಲಾ. ನಾವು ಕೂಡ ಅದನ್ನು ಮಾಡ್ತೀವಿ. ಡಾಕ್ಟರ್ ರಾಜ್ಕುಮಾರ್ ಅದನ್ನೇ ನಿರೀಕ್ಷೆ ಮಾಡ್ತಾಯಿದ್ರು, ಲಂಕೇಶ್ ಅವರು ಅದನ್ನು ನಿರೀಕ್ಷೆ ಮಾಡ್ತಾರೆ, ಗೌರಿ ಲಂಕೇಶು ಅದನ್ನು ನಿರೀಕ್ಷೆ ಮಾಡ್ತಾಯಿದ್ರು. ಅಂಥ ಸಮಾಜ ನಾವು ಕಟ್ಟಬೇಕು, ಸಮ ಸಮಾಜ, ಅಂಥ ಚಿತ್ರರಂಗ ನಾವು ಕಟ್ಟಬೇಕು. ಅನೇಕ ಚಿತ್ರರಂಗದಲ್ಲೂ ಕೂಡ ಪ್ರೊಡ್ಯೂಸರ್ಸು ನನಗೂ ಕೂಡ ಈ ವಿಚಾರದ ಸತ್ಯ ನಮಗೆ ಹೇಳ್ಕೊಂಬಂದಿದ್ದಾರೆ. ಸೊ ಇಟ್ಸ್ ಅ ಕನ್ಸಿಸ್ಟೆಂಟ್ ಪ್ಯಾಟರ್ನ್ ಫ್ರಮ್ ಮೆನಿ ಡೆಕೇಡ್ಸ್. ನನಗೆ ಒಂದು ಸಲ ಆ ದಿನಗಳು ಸಿನಿಮಾ ಮಾಡ್ತಾಯಿದ್ದಾಗ ಅಲ್ಲಿ ಒಂದು ಭಾಳ ಮುಖ್ಯವಾದ ವ್ಯಕ್ತಿ ಸಿನಿಮಾ ಪಾತ್ರದಲ್ಲಿ, ಆವಾಗ ನಾನು ಬಂದು ಹೇಳಿದೆ, ನಾನು ಕೂಡ ಕನ್ನಡಕ್ಕೆ ಸೇವೆ ಮಾಡಬೇಕು, ನಾನು ಬಂದಿರದೆ ಕನ್ನಡಕ್ಕೆ ನಾನು ಭಾಷೆಗೆ ನನ್ನ ಕೊಡುಗೆ ಕೊಡಬೇಕು, ಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದ. ಆ ವ್ಯಕ್ತಿ ಹೇಳಿದ್ರು, ಯಾರ್ಯಾರು ಕನ್ನಡದ ಪರವಾಗಿ ನಾವು ಇರ್ತೀವಿ ಅಂತ ಹೇಳ್ಕೊಂಡು ಸೇವೆ ಮಾಡ್ತೀವಿ, ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಅಂತ ಹೇಳ್ಕೊಳ್ಳೋರೆ ಎಷ್ಟು ಮಟ್ಟಿಗೆ ಮಾಡಬಾರದು ಮಾಡ್ತಾ ಇದ್ದಾರೆ ಅಂತ ವ್ಯಕ್ತಿ ಹೇಳಿ ಈ ವ್ಯಕ್ತಿ ಬಗ್ಗೆ ಹೆಸರು ಉಲ್ಲೇಖ ಮಾಡಿದರು. ಸೊ ಇದು ಎಲ್ಲರಿಗೂ ಗೊತ್ತಿರೋ ಒಂದು ರೀತಿ, ಸಿನಿಮಾ ರಂಗದಲ್ಲಾಗಿರ್ಬೋದು, ಚಳುವಳಿನಲ್ಲಾಗಿರ್ಬೋದು, ಸಮಾಜದಲ್ಲಾಗಿರ್ಬೋದು, ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ನಾನು ಆ ಗೊತ್ತಿರೋ ವಿಚಾರನೇ ಎಲ್ಲ ಚಳುವಳಿಗಳ ಜೊತೆ ಸೇರಿ ನಾನು ಅದನ್ನು ಮೀಡಿಯಾ ಮುಂದೆ ಪ್ರಸ್ತಾಪ ಮಾಡಿದ್ದೀನಿ ಅಷ್ಟೇ. ಬಟ್ ನಮಗೆ ಕನ್ನಡ ಚಿತ್ರರಂಗ ಬೆಳಿಬೇಕು ಅಂದರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಒಳ್ಳೆಯ ಸಿನಿಮಾಗಳು ಬರೋದಷ್ಟೇ ಅಲ್ಲ, ಜನರಿಗೆ ಆ ಸಿನಿಮಾಗಳ ಪಬ್ಲಿಸಿಟಿ ಮುಖಾಂತರ ತಲುಪೋದಷ್ಟೇ ಅಲ್ಲ, ಜನ ಬಂದು ಪ್ರೇಕ್ಷಕರು ಬಂದು ಸಿನಿಮಾ ನೋಡೋದಷ್ಟೇ ಅಲ್ಲ, ಇಂಥ ವ್ಯಕ್ತಿಗಳ ಕಪಿಮುಷ್ಟಿನಲ್ಲಿರೋ ಚಿತ್ರರಂಗ ಇಂಥ ವ್ಯಕ್ತಿಗಳ ಕಪಿಮುಷ್ಟಿನ ಹೊರಗೆ ಬರಬೇಕು. ಚೇತನ್ ಒಬ್ಬ ಪ್ರಚಾರ ಪ್ರಿಯ, ಚೇತನ್ ಒಬ್ಬ ಜಾಬ್ಲೆಸ್ ಆ್ಯಕ್ಟರು, ಚೇತನ್ ಒಬ್ಬ ಅಹಿಂಸಾವಾದಿ. ಈ ಲೇಬಲ್ಗಳೆಲ್ಲ ನಿಮ್ಮ ಮೇಲೆ ಅಂಟ್ಕೊಂಡಾಗ ಅದನ್ನು ಫೇಸ್ ಮಾಡೋದಕ್ಕೆ ರೆಡಿ ಇರ್ತೀರಾ ನೀವು ಯಾವಾಗಲೂ? ಏನೇ ಲೇಬಲ್ ಬಂದರೂ ನಾನು ಫೇಸ್ ಮಾಡೋಕ್ಕೆ ರೆಡಿ ಇದ್ದೀನಿ. ನಮಗೆ ಒಂದು ಪಬ್ಲಿಕ್ ಲೈಫ್ ಅಂದಾಗ ದಪ್ಪ ಚರ್ಮ ಇರಬೇಕು. ವಿ ಮಸ್ಟ್ ಬಿ ರೆಡಿ ಫಾರ್ ಕ್ರಿಟಿಸಿಸಮ್. ಆ ಕ್ರಿಟಿಸಿಸಮ್ ಬಂದಾಗ ಅದರಲ್ಲೇನಾದ್ರು ಸತ್ಯ ಇದೆ ಅಂದರೆ ನಾವು ನಮ್ಮನ್ನು ಕೂಡ ತಿದ್ಕೊಳ್ಳೋಕ್ಕೆ ತಯಾರಿರಬೇಕು. ಬಿಕಾಸ್ ನಾವು ಮಾಡ್ತಿರೋದು ಸಾರ್ವಜನಿಕ ಒಳಿತಿಗಾಗಿ ನಾವು ಮಾಡ್ತಾ ಇದ್ದೀವಿ, ಪರ್ಸ್ನಲ್ ಬೆನಿಫಿಟ್ಗಲ್ಲ. ಸೊ ಪ್ರಚಾರ ಪ್ರಿಯ ಅಂದಾಗ ನಮ್ಮ ವಿಚಾರಗಳು, ಆ ವಿಚಾರಗಳಲ್ಲಿರೋ ಅಪಾರ ಶಕ್ತಿ ಇರುತ್ತೆ. ಅದೇನು ಒಂದು ಮೆಟಫಿಸಿಕಲ್ ಶಕ್ತಿ ಅಲ್ಲ. ಈ ಥರ ಯೋಚನೆ ಮಾಡಿದ್ರೆ ಒಂದು ಉತ್ತಮ ಪ್ರಜಾಪ್ರಭುತ್ವ ಆಗತ್ತೆ ಅನ್ನೋ ಒಂದು ಶಕ್ತಿ. ಸೊ ಆ ಸಮಾಜದ ವಿಚಾರಗಳ ಶಕ್ತಿ ಅಷ್ಟೇ ಹೊರತು ಇದು ಪ್ರಚಾರದ ಪ್ರಶ್ನೆ ಬರಲ್ಲ. ಅದನ್ನು ಕೆಲವು ಮೀಡಿಯಾದವರು ಅವ್ರಿಗೋಸ್ಕರ ಅದನ್ನು ಮುಂದೆ ಇಟ್ಟು ಪ್ರಚಾರ ಮಾಡ್ತಾರೋ, ಅದನ್ನು ಕೆಲವು ಆಳುವ ಶಕ್ತಿಗಳು ಅದನ್ನು ಆ ಟ್ವೀಟ್ಗೋಸ್ಕರ ಜೈಲಿಗೆ ಹಾಕ್ತಾರೋ, ಅದು ಒಂದು ದಟ್ ಈಸ್ ದ ರಿಯಾಕ್ಷನ್ ಆಫ್ ದ ರೂಲಿಂಗ್ ಎಲೀಟ್ಸ್. ಬಟ್ ನಮ್ಮದೇನೆಂದರೆ ಈ ವಿಚಾರಗಳು ಮಂಡನೆ ಮಾಡಿದ್ರೆ ಮಾತ್ರ ಒಂದು ಉತ್ತಮ ಸಮಾಜ ಕಟ್ಟಕ್ಕೆ ಸಾಧ್ಯ. ಸೊ ನಾವು ವಿಚಾರಗಳ ಶಕ್ತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ವಿಚಾರಕ್ಕೋಸ್ಕರ ಹೊರತು ಪ್ರಚಾರಕ್ಕೋಸ್ಕರ ಅಲ್ಲ. ಜಾಬ್ಲೆಸ್ ಅಂತ ಹೇಳ್ತೀವಲ್ಲ, ನಾನು ಅಮೇರಿಕಾದಲ್ಲಿ
ಎಲ್ಲ ಸಬ್ಜೆಕ್ಟ್ನಲ್ಲೂ ನಂಬರ್ 1 ತೊಗೊಂಡಿರೋನು. ಅದ್ರ ಮೇಲೆ ಗರ್ವ ಪಡೋದಲ್ಲ. ನನಗೆ ಅನೇಕ ತಲೆಮಾರುಗಳಿಂದ ನನ್ನ ಫ್ಯಾಮಿಲಿನ ಶಿಕ್ಷಣ ಇದೆ, ಶಿಕ್ಷಣದ ವಾತಾವರಣ ಬಂದಿದೆ. ನಾನು ಒಂದು ಶಿಕ್ಷಣದಲ್ಲಿ ಸ್ವಲ್ಪ ಚೆನ್ನಾಗಿ ಸ್ಕೋರ್ ಮಾಡಿದ್ದೆ, ಒಳ್ಳೆ ಯೂನಿವರ್ಸಿಟಿಗೆ ಹೋಗಿದ್ದೆ. ನಾನು ಅಮೇರಿಕಾದಲ್ಲೇ ಆರಾಮಾಗಿ ಕೋಟಿ ಒಂದು ರೀತಿ ಸಂಬಳಗಳು ತೊಗೊಂಡು ಅಲ್ಲೇ ಜೀವನ ಬದುಕ್ಬೋದಿತ್ತು. ಬಟ್ ಅದು ನಮ್ಮ ಉದ್ದೇಶ ಅಲ್ಲ. ಇಟ್ಸ್ ನಾಟ್ ಅಬೌಟ್ ಗೆಟಿಂಗ್ ಎ ಜಾಬ್. ಪರ್ಪಸ್ ಆಫ್ ಎಜುಕೇಷನ್ ನಾವೆಲ್ಲ ಹೇಳಿದೆ. ಆ ಎಜುಕೇಷನ್ ಅಂದರೆ ಒಂದು ಓದಿ ಡಿಗ್ರಿ ಮಾಡಿ ನಾನು ಬರೀ ಒಂದು 9 to 5 ತೊಗೊಳ್ಳೋದಲ್ಲ. ಓದಿ ಡಿಗ್ರಿ ಮಾಡಿ ಅದರಿಂದ ನಾವು ಹೆಂಗೆ ಸಮಾಜನ ಉತ್ತಮ ರೀತಿ ಕಟ್ಬೋದು ಅನ್ನೋದನ್ನು ಅದನ್ನು ಉಪಯೋಗಿಸ್ಕೋಬೇಕು. ದ್ಯಾಟ್ ಇಸ್ ದ ಪರ್ಪಸ್ ಆಫ್ ಎಜುಕೇಷನ್. ಅಂಬೇಡ್ಕರ್ ಸ್ಟ್ಯಾಚ್ಯುಗಳಲ್ಲ, ಅಂಬೇಡ್ಕರ್ ಅವರ ಫೋಟೋಗಳಿಂದ ಅಲ್ಲ, ಅಂಬೇಡ್ಕರ್ ಹೇಗೆ ಆ ಶಿಕ್ಷಣ ಪಡೆದು ಉತ್ತಮ ಸಮಾಜ ಕಟ್ತಾರೆ ಅದು ಬೇಕು. ಸೊ ನಾನು ಆ ಶಿಕ್ಷಣ ಪಡೆದಾದ್ಮೇಲೆ ಅಮೇರಿಕಾದಲ್ಲಿ ನಮಗೆ ನನ್ನ ಕ್ಲಾಸ್ಮೇಟ್ಸ್ ಯೇಲ್ ಯೂನಿವರ್ಸಿಟಿ ಭಾಳ ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್ ಎಲ್ಲ ಹೇಳೋರು, ನೀನೇನೋ ಹೋಗ್ತೀಯ ಕರ್ನಾಟಕಕ್ಕೆ, ಅದು ಯಾವುದೋ ಹಳ್ಳಿಗೆ ಹೋಗ್ತೀಯ, ಏನು ಮಾಡ್ತೀಯ ಅಲ್ಲಿ, ಇಲ್ಲಿ ಒಳ್ಳೆ ಜಾಬ್ಗಳು ಸಿಗೋದು, ಇಲ್ಲಿ ತೊಗೊಂಡು ಲೈಫ್ ಸೆಟಲ್ ಮಾಡ್ಕೊ ಅಂತ. ನಾನು ಕರ್ನಾಟಕಕ್ಕೆ ವಾಪಸ್ ಹೋಗಬೇಕು, ನಾನೇನೋ ಒಂದು ಸಮಾಜಕ್ಕೆ ಕೊಡಬೇಕು ಅಂತ ಆ ಒಂದು ಉತ್ಸಾಹ ಹಂಬಲದಿಂದ ನಾನು 21 ವರ್ಷದಿಂದ ಬಂದೆ. ಹಳ್ಳಿನಲ್ಲಿ ಕೆಲಸ ಮಾಡಬೇಕು, ನನಗೆ ಗೊತ್ತಿರೋದು ನಾನು ವಾಪಸ್ ಕೊಡಬೇಕು ಅನ್ನೋ ಒಂದು ಉತ್ಸಾಹದಲ್ಲಿ. ಅದಾದಮೇಲೆ ನನಗೆ ಬೈ ಚಾನ್ಸಾಗಿ ಸಿನಿಮಾ ಸಿಕ್ತು. ಅದು ಒಂದು ಹೋರಾಟದ ಬದುಕಿನಲ್ಲಿ ಅದು ಒಂದು ಡಿಟೋರ್ ಆಯಿತು. ಬಟ್ ಸಿನಿಮಾ ನನಗೊಂದು ಒಳ್ಳೆಯ ವೇದಿಕೆ ಕೊಡ್ತು. ಅದರಿಂದನೂ ನನಗೆ ಅನೇಕ ವಿಚಾರ ಕಲಿಯೋಕ್ಕೆ ಅವಕಾಶ ಸಿಕ್ತು, ಅನೇಕರು ಪರಿಚಯನೂ ಆಯಿತು. ನನಗೂ ಕೂಡ ಕಲೆನ ನನ್ನ ರೀತಿಯಲ್ಲಿ ಮುಂದುವರ್ಸೋಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಆಯಿತು. ಆದರೆ ಆ ಸಿನಿಮಾ ಅನ್ನೋದು ಆದಮೇಲೆ ನನಗೆ ಯಾವಾಗ ಚಳುವಳಿ ಸಿಕ್ತೋ, ಹೋರಾಟ ಸಿಕ್ತೋ, ನನ್ನ ಪರ್ಪಸ್ ಅನ್ನೋದು ವಾಪಸ್ ಬಂತು ನನಗೆ ನನ್ನ ಲೈಫಲ್ಲಿ, ಮನಸ್ಸಿಗೆ. ಸೊ ಜಾಬ್ಲೆಸ್ ಅಂದಾಗ ಬರೀ 9 to 5 ಜಾಬ್ ಅಲ್ಲ, ದೇಶ ಕಟ್ಟೋದೆ, ಒಂದು ದೇಶ ಸೇವೆ ಮಾಡೋದೆ, ಒಂದು ಜನರ ಸೇವೆ ಮಾಡೋದೆ, ಅದು ಇಸ್ ಅನ್ ಎಕ್ಸ್ಟ್ರಾರ್ಡಿನರಿ ಜಾಬ್ ಅನ್ನೋದಕ್ಕಿಂತ ಇಸ್ ಅನ್ ಎಕ್ಸ್ಟ್ರಾರ್ಡಿನರಿ ಒಂದು ಪರ್ಪಸ್ಸು, ಒಂದು ಡ್ಯೂಟಿ, ಒಂದು ರೆಸ್ಪಾನ್ಸಿಬಿಲಿಟಿ. ಸೊ ನಾನು ಇದರಿಂದ ನನಗೆ ಯಾವ ಒಂದು ಸಂಬಳ ಬರಲ್ಲ, ಈ ಕೆಲಸಗಳಿಂದ ನನಗೆ ಯಾವುದು ಒಂದು ಆಫೀಸ್ ಅನ್ನೋದು ಆ ಥರದ್ದು ಒಂದು ಪ್ರಾಪರ್ ಆಫೀಸ್ ಅಂತ ಹೇಳೋಕ್ಕಾಗಲ್ಲ. ಬಟ್ ನಮಗೇನಿದೆ, ಒಂದು ಬಾಸ್ ಅನ್ನೋದಿರಲ್ಲ. ಬಟ್ ನಮಗೇನಿದೆ ಅಂದರೆ ಜನರ ಪ್ರೀತಿ ಸಿಗುತ್ತೆ, ನಾವು ನಮ್ಮ ರೀತಿಯ ಸಮಾಜಕ್ಕೆ ವಾಪಸ್ ಕೊಡ್ಬೋದು. ಆ್ಯಂಡ್ ವಿ ಹ್ಯಾವ್ ಟು, ಆ್ಯಂಡ್ ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ ಎಲ್ಲ ಪ್ರತಿಯೊಬ್ಬ ಸಿಟಿಸನ್ನು, ಪ್ರತಿಯೊಬ್ಬ ನಾಗರಿಕನು, ಪ್ರತಿಯೊಬ್ಬ ಭಾರತೀಯ, ಕರ್ನಾಟಕದವರು ಕೂಡ ಅವ್ರ ರೆಸ್ಪಾನ್ಸಿಬಿಲಿಟಿ ಹೊರತು ಇದು ಜಾಬ್ಲೆಸ್ ಅಂತ ಪ್ರಶ್ನೆ ಬರಲ್ಲ. ಇದು ವೆರಿ ಪರ್ಪಸ್ ಡ್ರಿವನ್. ಮತ್ತು ಮೂರನೇದು ಅಹಿಂಸಾವಾದಿ. ಯಾವುದೇ ಒಂದು ಪರಿವರ್ತನೆ ಆಗಿದೆ ಅಂದರೆ ನನ್ನ ಕಣ್ಣಲ್ಲಿ ಶಾಶ್ವತವಾಗಿ ಉಳಿಯೋ ಪರಿವರ್ತನೆ ಶಸ್ತ್ರಾಸ್ತ್ರ ಇಲ್ಲದಿರೋ ಪರಿವರ್ತನೆ. ಅಹಿಂಸಾವಾದ ಪ್ರಪಂಚಕ್ಕೆ ಅಹಿಂಸಾ ಪರಿಚಯ ಮಾಡಿದ್ದು ಯಾವೊಂದು 20ನೇ ಶತಮಾನದ ಮಹಾತ್ಮ ಅಲ್ಲ, ಅದು ಬುದ್ಧ, ಬಸವಣ್ಣ ಪರಿಚಯ ಮಾಡಿದ್ದು, ಶರಣರು ಪರಿಚಯ ಮಾಡಿದ್ದು. ಸೊ ಈ ಅಹಿಂಸಾವಾದದ ವಿಚಾರಗಳು ಜನರ ಮುಂದೆ ಇಡೋದು, ನಮಗೆ ಪ್ರಜಾಪ್ರಭುತ್ವದ ಮುಖಾಂತರ ನಾವು ಜನರ ಬದುಕನ್ನು ಉತ್ತಮಗೊಳಿಸೋದು ನಮ್ಮ ಉದ್ದೇಶ. ಸೊ ನಾನ್ ವೈಲೆನ್ಸ್, ಟ್ರಾನ್ಸ್ಫಾರ್ಮೇಟಿವ್ ಚೇಂಜ್ ಥ್ರೂ ನಾನ್ ವೈಲೆನ್ಸ್, ಅದು ಇವತ್ತು ನೆನ್ನೆ ಶುರುವಾಗಿದ್ದಲ್ಲ, ಸಾವಿರಾರು ವರ್ಷ ನಡೀತಾ ಇದೆ. ಅದು ನಮ್ಮ ರೀತಿಯಲ್ಲಿ ಇರುವೆ ರೀತಿಯಲ್ಲಿ ನಾವು ಅದನ್ನು ಮುಂದುವರ್ಸೋದು ನಮ್ಮ ಉದ್ದೇಶ ಅಷ್ಟೆ. ನಾಗಶೇಖರ್ ಅವರ ಮೈನಾ ಸಿನಿಮಾ ರಿಲೀಸ್ ಆದಮೇಲೆ ನೀವು ಮನಸ್ಸು ಮಾಡಿದರೆ ಸಾಲು ಸಿನಿಮಾಗಳನ್ನು ಒಪ್ಕೊಂಡು ಒಬ್ಬ ಕಮರ್ಷಿಯಲ್ ಹೀರೋ ಆಗ್ಬೋದಾಗಿತ್ತು ಅನ್ನೋವಂಥ ಒಂದು ಒಪಿನಿಯನ್ ಇದೆ ಗಾಂಧಿನಗರದಲ್ಲಿ. ಚೇತನ್ ಅವರು ಸಿನಿಮಾ ಬಿಟ್ಟು ಯಾವಾಗ ಹೋರಾಟದ ಹಾದಿಗೆ ಇಳಿತಾರೆ ಅಲ್ಲಿ ಹೊಟ್ಟೋಯ್ತು ಪಿಕ್ಚರ್ಗಳು ಅಂತ. ಈ ಎರಡೂ ಕೂಡ ತುಂಬ ಗಂಭೀರವಾದ ವಿಚಾರಗಳೇ. ಏನಕ್ಕಂದರೆ ನೀವು ಕಲಾವಿದರು ಹೌದು, ಸಾಮಾಜಿಕ ಹೋರಾಟಗಾರರು ಹೌದು. ನಿಮಗೆ ಯಾವತ್ತೂ ಅನ್ನಿಸ್ಲಿಲ್ವಾ ನಾನು ಇನ್ನಷ್ಟು ಸಿನಿಮಾಗಳನ್ನು ಮಾಡ್ಬೋದಾಗಿತ್ತು ಅಂತ? ಅದು ಒಂದು ಪ್ರಶ್ನೆ ಕಾಡುತ್ತೆ. ಇನ್ನೊಂದು, ಸಾಮಾನ್ಯವಾಗಿ ನಿಮಗೆ ಕಾಮನ್ ಟರ್ಮ್ಸಲ್ಲಿ ಕೇಳ್ತಾರೆ, ಚೇತನ್ ಅವರೇ ನೀವು ಜೀವನಕ್ಕೆ ಏನು ಮಾಡ್ಕೊಂಡಿದ್ದೀರಾ ಅಂತ, ನಿಮ್ಮ ಆದಾಯದ ಮೂಲ ಏನು ಅಂತ. ಎರಡು ವಿಚಾರ. ಮೊದಲನೇದಾಗಿ, ನಾನು ಸಿನಿಮಾ ರಂಗದಲ್ಲಿ ಇದ್ದಾಗಲೂ ಕೂಡ ಕಾರ್ತಿಕ್ ಅವರೇ, ಆವಾಗ ನಾನು ಬರೋ 100 ಸಿನಿಮಾಗಳು ನಾನು ಅನೇಕ ಕಾರಣಗಳಿಗೆ ರಿಜೆಕ್ಟ್ ಮಾಡ್ತಾಯಿದ್ದೆ. ಅದು ಒಂದು ಭಾಳ ಚೂಸಿಯಾಗಿದ್ದೆ. ಸಿನಿಮಾಗಳನ್ನು ನನಗೆಲ್ಲೋ ಒಂದು ಕತೆ ನನಗೆ ಇಷ್ಟ ಆಗಿಲ್ಲದೆ ಇರ್ಬೋದು, ಅಥವಾ ಪಾತ್ರ ಇಷ್ಟ ಆಗದೆ ಇರ್ಬೋದು, ಅಥವಾ ಕೆಲವು ಟೀಮ್ಸ್ ಇಷ್ಟ ಆಗದೆ ಇರ್ಬೋದು, ಅಥವಾ ಕೆಲವು ರಿಜೆಕ್ಟ್ ಮಾಡಿದ್ದು ಕೂಡ ನನಗೆಲ್ಲೋ ಒಂದು ಕಡೆ ಅದು ಮಾಡ್ಬೋದಿತ್ತು ಅಂತಲೂ ಅನಿಸುತ್ತೆ. ಯಾರೋ ಬೇರೆಯವ್ರು ನನಗೆ ಹೇಳಿ ಅದು ಯಾವುದೋ ಒಂದು, ಅದು 1-2 ಇರ್ಬೋದು. ನಾನು ಮಾಡಿದ್ದೆ 4 ಸಿನಿಮಾ, ಒಂದು 5 ಸಿನಿಮಾ. ಆವಾಗ ನನಗೆ ನಾಗಶೇಖರ್ ಅವ್ರ ಮೈನಾ ತನಕ. ನನಗೆ ಸಿನಿಮಾ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ನಾನು ಅಮೇರಿಕ ಬಿಟ್ಟು ಬಂದಿಲ್ಲ. ಸಿನಿಮಾ ಸ್ಟಾರ್ ಆಗಬೇಕು ಅಂತ ಯಾವತ್ತೂ ನಾನು ಒಂದು ಆಸೆ ಪಟ್ಟಿರೋನಲ್ಲ.
ಸ್ಟಾರ್ ಕಲ್ಚರ್ನೇ ಪ್ರಶ್ನೆ ಮಾಡೋನು, ಆ ಸಿನಿಮಾ ಒಳಗಿದ್ದಾಗಲೂ ಹೊರಗಿದ್ದಾಗಲೂ. ಬಹುಶಃ ನಾನು ಈ ದೇಶದಲ್ಲೇ ಹುಟ್ಟು ಬೆಳೆದಿದ್ದರೆ ನನ್ನ ಆಲೋಚನೆ ಸಿನಿಮಾ ಬಗ್ಗೆ ಬೇರೆದಿರ್ಬೋದು. ನಾನು ಒಂದು ರೀತಿ ಇಲ್ಲೂ ಕೂಡ ಬೆಳೆದಿದ್ದೀನಿ, ಅಮೇರಿಕಾದಲ್ಲೂ ಕೂಡ ಬೆಳೆದಿದ್ದೀನಿ. ಸೊ ಒಂದು ರೀತಿ ನಾನು ಪಾರ್ಟಿಸಿಪೆಂಟು ಹೌದು, ಆನ್ಲುಕರು ಹೌದು. ಸೊ ಸಿನಿಮಾ ರಂಗದಲ್ಲಿ ಯಾವಾಗಲೂ ಆ ರೀತಿ ಇದ್ದೆ. ನನಗೆ ಹೆಚ್ಚು ಸಿನಿಮಾ ಮಾಡ್ಬೋದು ಅಂದ್ರೂ ಕೂಡ ಅದರಿಂದ ಏನು ನನಗೆ ಸಮಾಜಕ್ಕೆ ಏನು ಒಳ್ಳೆಯದು ಅಂತ ನಾನು ಯೋಚನೆ ಮಾಡ್ತೀನಿ. ನನ್ನ ಬ್ಯಾಂಕ್ ಬ್ಯಾಲೆನ್ಸಿಗೆ ಸ್ವಲ್ಪ ಹೆಲ್ಪ್ ಆಗಿರೋದು, ನನಗೆ ಪ್ರಚಾರಕ್ಕೆ ಸ್ವಲ್ಪ ಹೆಲ್ಪ್ ಆಗಿರೋದು, ನಾನು ಕೂಡ ಒಳ್ಳೆಯ ಸಿನಿಮಾ ಕೊಟ್ಟಿದ್ದೀನಿ ಅನ್ನೋ ಒಂದು ರೀತಿ ನನಗೂ ಕೂಡ ಒಂದು ರೀತಿ ಸಂತೋಷ ಸಿಗುತ್ತೆ, ಒಂದು ತೃಪ್ತಿ ಸಿಕ್ಕಿರೋದು. ಬಟ್ ಅದರಿಂದ ಸಮಾಜಕ್ಕೆ ಏನು ಬೆನಿಫಿಟ್ ಆಗ್ತಿರ್ಲಿಲ್ಲ, ಅದರಿಂದ ಏನು ಒಂದು ಸಿನಿಮಾ ರಂಗಕ್ಕೂ ಬೆನಿಫಿಟ್ ಆಗ್ತಿರಲಿಲ್ಲ ನನ್ನ ಪ್ರಕಾರ. ನಾನು ಮಾಡದೇ ಇದ್ರೂ ಕೂಡ ಆ ಪಾತ್ರ, ಆ ಸಿನಿಮಾ ಚೆನ್ನಾಗಿದೆ ಅಂದರೆ ಅದಕ್ಕೆ ಸೂಟ್ ಆಗಿರೋದು ಯಾರೇ ಮಾಡಿದ್ರು ಅದು ಒಂದು ಚೆನ್ನಾಗಿದ್ದರೆ ಅದು ಓಡುತ್ತೆ, ಚೆನ್ನಾಗಿಲ್ಲ ಆದರೆ ಅದು ಓಡಲ್ಲ. ಸೊ ನಾನು ಸಿನಿಮಾ ರಂಗದಲ್ಲಿ ನನಗೆ ಅವಕಾಶ ಸಿಕ್ಕಿತ್ತು, ಅದನ್ನು ಪ್ರಾಮಾಣಿಕವಾಗಿ ಅದನ್ನು ನಿಭಾಯಿಸಿದ್ದೀನಿ. ಆದರೆ ನಾನು ಸಿನಿಮಾ ರಂಗದಲ್ಲಿ ನಾನು ಮಾಡಿಲ್ಲ ಅಂದರೆ, ಒಬ್ಬ ನಟನಾಗಿ ನಾನು ಮಾಡಿಲ್ಲ ಅಂದರೆ, ಅನೇಕರು, ಸಾವಿರಾರು, 10,000 ಜನ ಅಷ್ಟೇ ಪ್ರತಿಭೆ ಇರೋರು, ಅದಕ್ಕಿಂತ ಪ್ರತಿಭಾವಂತರು ಅವ್ರ ರೀತಿಯಲ್ಲಿ ಅವ್ರು ಮಾಡೋಕ್ಕೆ ಸಾಧ್ಯತೆಗಳು ಉಂಟಾಗಿರೋದು. ನಾನೇ ಬೇಕು ಅನ್ನೋದೇನಿಲ್ಲ. ಆದರೆ ಈ ಚಳುವಳಿಗೆ, ಈ ಹೋರಾಟಗಳಿಗೆ, ಈ ಜನಸೇವೆಗೆ, ಈ ದೇಶ ಕಟ್ಟಕ್ಕೆ, ಈ ಸಮಾಜ ದಿಕ್ಕಿನಲ್ಲಿ ಹೋಗೋಕ್ಕೆ ನಾನು ಕೂಡ ಅದಕ್ಕೆ ಜಾಸ್ತಿ ಕೊಡುಗೆ ಕೊಟ್ಟಿರೋಕ್ಕೆ ಒಂದು ಕಾರಣ ಆಗಿದ್ದೀನಿ ಅಂತ ಹೇಳಿದ್ರೆ ಸುಳ್ಳಿಲ್ಲ. ಬಿಕಾಸ್ ನನಗೆ ಹೆಚ್ಚಾಗಿ ಎಕ್ಸ್ಪೋಜರ್ ಸಿಕ್ಕಿದೆ, ನನಗೆ ವೇದಿಕೆಯೂ ಸಿಕ್ಕಿದೆ, ಮತ್ತು ನನಗೂ ಕೂಡ ಒಂದು ಪ್ರಪಂಚ ನೋಡೋಕ್ಕೆ ಅವಕಾಶ ಸಿಕ್ಕಿದೆ. ನಾನು ಕೂಡ ಅನೇಕ ಪುಸ್ತಕಗಳು ಓದಿ ಒಳ್ಳೆ ಗುರುಗಳು, ಒಳ್ಳೆ ಅಪ್ರಿಂಗೆಲ್ಲ ಅವಕಾಶಗಳು ಸಿಕ್ಕಿದೆ. ಸೊ ಇಟ್ಸ್ ಲೈಕ್ ನನಗೆ ನನ್ನ ರೀತಿಯಲ್ಲಿ ನಾನು ಸಮಾಜಕ್ಕೆ ಕೊಟ್ಟ ಒಂದು ಕಟ್ಟಕ್ಕೆ ನನ್ನ ಸ್ವಲ್ಪ ಕೊಡುಗೆ ಇದೆ. ಬಟ್ ಸಿನಿಮಾ ರಂಗದ ನಾನಿಲ್ಲ ಅಂದರೆ ಬೇರೆಯವರು ಅನ್ನೋದು ಖಂಡಿತ ಮಾಡ್ಬೋದಿತ್ತು. ನನ್ನ ಜೀವನಕ್ಕೆ ನಾನೇನು ಮಾಡ್ತೀನಿ ಆದಾಯ ಅಂದರೆ, ನಾನು ಸಿನಿಮಾಗಳಲ್ಲಿ ಏನೇನು ಮಾಡಿದ್ದೀನೋ ಅದಕ್ಕೆ ಸೇವಿಂಗ್ಸು ನನಗೆ ಸ್ವಲ್ಪ ಮಟ್ಟಿಗಿದೆ. ಇವೆಲ್ಲೂ ಕೂಡ 1-2 ಸಿನಿಮಾಗಳು ಆನ್ ದ ಫ್ಲೋರ್ಸ್ ಇದ್ದಾವೆ. ಸೊ ನನಗೆ ಅದು ಒಂದು ಸಿನಿಮಾ ಮಾಡಿದ್ರೆ ನನಗೆ ಎಷ್ಟೋ ವರ್ಷ ರೀತಿ ಅದಕ್ಕೆ ಸೇವಿಂಗ್ಸ್ ಮಾಡೋಕ್ಕೆ ಸಾಧ್ಯತೆಗಳಿರುತ್ತೆ. ಎರಡನೇದಾಗಿ ಸ್ವಂತ ಮನೆ ಇದೆ, ಫ್ಯಾಮಿಲಿ ಮನೆ, ತಾತಾಜಿ ತಂದೆ ತಾಯಿ ಮನೆ. ನಮ್ಮ ತಂದೆ ತಾಯಿಯು ಡಾಕ್ಟರ್ಸು, ಅವರು ಇಲ್ಲೂ ಬಂದು ಸೇವೆ ಮಾಡ್ತಾರೆ, ಅಮೇರಿಕಾದಲ್ಲೂ ಮಾಡ್ತಾರೆ. ನಮ್ಮ ವೈಫಿಗೆ ಅವ್ರದ್ದೇ ಆದ ಒಂದು ಜಾಬ್ ಇದೆ. ಶಿ ಅರ್ನ್ಸ್ ಫಾರ್ ಅವರ್ ಸೆಲ್ಫ್, ಶಿ ಅರ್ನ್ಸ್ ವೆಲ್ ಔಟ್ ಫಾರ್ ಅವರ್ ಸೆಲ್ಫ್. ನನ್ನದೇ ಆದ ನಾವು ಖರ್ಚುಗಳು ಅಷ್ಟೊಂದು ಪರ್ಸ್ನಲ್ ಖರ್ಚು ಅಂತ ಇರಲ್ಲ, ಏನೇ ಇದ್ರೂ ಚಳುವಳಿಗೆ. ಸೊ ಆ ಚಳುವಳಿಗೆ ಹೆಂಗೆ ಮಾಡಬೇಕು, ಹೆಂಗೆ ಮಾಡ್ಬೋದು, ಆ ಲೈಫನ್ನು ನಾನು ಮುಂದುವರ್ಸೋಕ್ಕೆ, ನನ್ನ ಲೈಫ್ ನೋಡ್ಕೊಳ್ಳೋಕೆ ನಮಗೆ ಸಾಕಷ್ಟು ಇದೆ. ನೀವೊಂದು ಹೋರಾಟಕ್ಕೆ ಸಪೋರ್ಟ್ ಮಾಡಬೇಕು, ಅಥವಾ ಒಂದು ಸೇವೆ ಮುಂದುವರಿಸಬೇಕು, ಅಥವಾ ಒಂದು ಪೊಲಿಟಿಕಲ್ ಮೂವ್ಮೆಂಟ್ ಮಾಡಬೇಕು ಅಂದರೆ ಬೇರೆ ಬೇರೆ ರೀತಿ ನಮಗೆ ಸಪೋರ್ಟ್ ಬೇಕಾಗತ್ತೆ. ಅದು ನಮ್ಮ ತಂದೆ ತಾಯಿಯಿಂದ ಆಗಿರ್ಬೋದು, ಅದು ಯಾರು ನಮ್ಮ ಸಿದ್ಧಾಂತಕ್ಕೆ ಒಪ್ತಾರೋ ಅಂಥವರು ಮುಂದಿನ ದಿನಗಳಲ್ಲಿ ಅವ್ರ ಕಡೆಯಿಂದ ಸಪೋರ್ಟ್ ಮಾಡೋದು ಸರಿ ಅನಿಸಿದ್ರೆ. ನಮಗೆ ಕಾಂಚೀರಾಮರು ಅಂತ ಹೇಳ್ತಾರೆ 3 T's: ಟೈಮ್, ಟ್ಯಾಲೆಂಟ್, ಟ್ರೆಷರಿ. ಸೊ ನಿಮಗೆ ಸರಿ ಅನಿಸಿದ್ರೆ, ನಿಮ್ಮ ಟೈಮ್ ಇದ್ದರೆ ನೀವು ಟೈಮ್ ಕೊಡಿ. ಅದು ಬಿಟ್ಟು ನಿಮಗೆ ಟ್ಯಾಲೆಂಟ್ ಇದ್ದರೆ ನೀವು ಹಾಡು ಹಾಡ್ತೀರಾ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟರ್ ಡಿಸೈನ್ ಮಾಡ್ತೀರಾ, ನಿಮ್ಗೆ ಬೇರೆ ಬೇರೆ ಲೀಡರ್ಶಿಪ್ ಕ್ವಾಲಿಟೀಸ್ ಇದೆ, ಟ್ಯಾಲೆಂಟ್ ಕೊಡಿ. ಇಲ್ಲ ನನ್ನ ಹತ್ರ ಭಾಳ ದುಡ್ಡಿದೆ, ನನಗೆ ಟೈಮು ಟ್ಯಾಲೆಂಟು ಅದಕ್ಕಿಂತ ಕೊಡೋಕ್ಕೆ ನಾನು ಟ್ರೆಷರಿಯೇ ಕೊಡ್ತೀನಿ ಅಂದರೆ ಅದು ನೀವು ನೋಡಿ ನಿಮ್ಮ ರೀತಿ ನನಗೆ ಸರಿ ಅನಿಸ್ತದೆ ಅದು ಕೊಡಿ. ಬಟ್ ನಮಗೆ ಭಾಳ ಸಂತೋಷ ಕೊಟ್ಟಿದ್ದು ಯಾವುದು ಅಂದರೆ, ನನಗೆ ಸೊರಬಕ್ಕೆ ಹೋಗಿದ್ದಾಗ ನಾವು ಎಲ್ಲ ಕಡೆ ಸಮಾನತೆ ಸಭೆಗಳು ಮಾಡ್ತೀವಿ. ಅಲ್ಲಿ ಒಬ್ಬ ವ್ಯಕ್ತಿಗೆ ಅವರೇ ಬಂದು ಅವ್ರ ರೀತಿಯಲ್ಲಿ ಅವ್ರು ನಮಗೆ ದುಡ್ಡು ಕೊಟ್ಟರು. ಅವ್ರು ನನಗೆ ಇಟ್ ಶೋಡ್ ದಟ್ ದಿ ಬಿಲೀವ್ಡ್ ಇನ್ ದ ಮೂಮೆಂಟ್. ಸೊ ನಮಗೆ ಕೆಲವು ಕಡೆಯಿಂದ ನಮಗೆ ಸಪೋರ್ಟ್ ಮಾಡಿದ್ರೆ ಅದು ಭಾಳ ಸಂತೋಷ. ಸಪೋರ್ಟ್ ಮಾಡದೇ ಇದ್ರೂ ಕೂಡ ನಮ್ಮ ಹತ್ರ ಏನಿದೆಯೋ ಅದನ್ನು ವಾಪಸ್ ಕೊಡೋದು ನಮ್ಮ ಉದ್ದೇಶ ಇದೆ. ಸಿನಿಮಾ ರಂಗದಲ್ಲಿ ಈಗಲೂ ಸ್ನೇಹ ಕಾಪಾಡ್ಕೊಂಡಿದ್ದೀರಾ? ಸ್ನೇಹ ಇದೆ ನಮಗೆ. ನಾನು ಸಿನಿಮಾ ರಂಗದಲ್ಲಿ ಇದ್ದಾಗಲೂ ಕೂಡ, ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ದಾಗಲೂ ಕೂಡ ನನಗೆ ಅಷ್ಟೊಂದು ಜನ ಫ್ರೆಂಡ್ಸ್ ಇರಲಿಲ್ಲ. ಇವಾಗಲೂ ಕೂಡ ಯಾರ್ಯಾರು ಸಿನಿಮಾ ರಂಗದಲ್ಲಿ ಪ್ರೀತಿ ವಿಶ್ವಾಸ ಅವತ್ತು ಕೊಟ್ಟಿದ್ರೋ ನಮ್ಮ ಜೊತೆ, ನಾನು ಇವತ್ತು ಅವ್ರ ಜೊತೆ ಒಂದು ರೀತಿ ಫ್ರೆಂಡ್ಶಿಪ್ ಇದೆ. ಹೊಸಬರು ನಮ್ಮ ವಿಚಾರಗಳು ಇಷ್ಟ ಆಗಿ ಅವರು ಕೂಡ ಬೆಂಬಲ ಸೂಚಿಸ್ತಾ ಇದ್ದಾರೆ, ಅವರು ಕೂಡ ಅವ್ರ ರೀತಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ತಾ ಇದ್ದಾರೆ. ನಮಗೆ ನೋಡಿ ಕಾರ್ತಿಕ್ ಅವರೇ, ಎಲ್ಲರೂ ಬೇಕು, ಎಲ್ಲ ಮನುಷ್ಯರು ಬೇಕು.
ಎಲ್ಲ ಜಾತಿ, ಲಿಂಗ, ಧರ್ಮ, ಮಾತೃಭಾಷೆದವರು, ಎಲ್ಲ ಉದ್ಯೋಗದವರು ಬೇಕು. ಸಿನಿಮಾ ಒಳಗಿರೋರು ಬೇಕು, ಸಿನಿಮಾ ಹೊರಗಿರೋರು ಬೇಕು. ಯಾರು ನಮ್ಮವರು ಅಂದರೆ ನಮ್ಮ ಜಾತಿಯವರು, ಧರ್ಮದವರು ಅಥವಾ ಈ ಊರಿನವ್ರು ಅಂತ ನೋಡಲ್ಲ. ಸಮಾಜದ ಸಿದ್ಧಾಂತ, ಸಂವಿಧಾನದ ಪೀಠಿಕೆ ಯಾರು ಅಳವಡಿಸ್ಕೊಂಡಿರೋ ಮನುಷ್ಯರು ಅವರೆಲ್ಲ ನಮ್ಮವರೇ. ಸೊ ಆ ನಮ್ಮವರು ಸೇರಿ ನಾವು ಕರ್ನಾಟಕಕ್ಕೆ ಒಂದು ಅಧಿಕಾರಕ್ಕೆ ಬರಬೇಕು ಅನ್ನೋ ನಮ್ಮ ಉದ್ದೇಶ ಇದೆ. ಸೊ ನಮ್ಮವರು ಅನ್ನೋದು ನಮಗೆ ಕೆಲವರು ಅವ್ರ ಪರಿಚಯ ಇದ್ದಾರೆ, ಕೆಲವು ನಮ್ಮವರು ಅನ್ನೋದು ನಾನು ಯಾವತ್ತೂ ಭೇಟಿ ಮಾಡಿಲ್ಲ. ಅವ್ರಿಗೆ ಎಲ್ಲೋ ಒಂದು ಕಡೆ ನಮ್ಮ ವಿಚಾರಗಳು ಇಷ್ಟ ಆಗಿದೆ ಇರ್ಬೋದು, ಅವರು ನಮ್ಮವರೇ. ಸೊ ಆ ದಿಕ್ಕಿನಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಸಿನಿಮಾ ರಂಗದಲ್ಲಿ ಯಾರು ನಮಗೆ ಇವತ್ತು ನಮಗೆ ಎಲ್ಲೋ ಒಂದು ಕಡೆ 20 ವರ್ಷದ ಹಿಂದೆ, 18 ವರ್ಷದ ಹಿಂದೆ ಅವ್ರ ಸಿನಿಮಾನ ನಾನು ಒಪ್ಪಿಲ್ಲ ಅಂತ ಇಟ್ಕೊಳ್ಳೋಣ, ಅವ್ರ ಸಿನಿಮಾನ ರಿಜೆಕ್ಟ್ ಮಾಡಿದ್ದೆ, ಅವ್ರಿಗೆಲ್ಲ ಒಂದು ಕಡೆ ನನ್ನ ಮೇಲೆ ಕೋಪ ಇದ್ದಿರ್ಬೋದು. ಅಂಥವ್ರ ಜೊತೆ ಇವಾಗ 1-2-3 ದಿನದಲ್ಲಿ ಮಾತಾಡಿ ಅವ್ರಿಗೆ ನಮ್ಮ ವಿಚಾರಗಳು ಭಾಳ ಇಷ್ಟ ಆಗಿದೆ. ಸೊ ನಿಜ ಹೇಳಬೇಕು ಅಂದರೆ ಸಿನಿಮಾ ರಂಗದಲ್ಲಿ ಇರುವಾಗ ನನಗಿರೋ ಸ್ನೇಹಕ್ಕಿಂತ ಅದೇ ಸಿನಿಮಾ ರಂಗದ ಒಳಗಿರೋರಿಗೆ ಜೊತೆ ಇವತ್ತಿಗೆ ನಮಗೆ ಭಾಳ ಸ್ನೇಹ ಬಾಂಧವ್ಯ ಇದೆ. ಸೊ ಅದು ನಮಗೆ ಸಂತೋಷ ಆಗುತ್ತೆ. ಕೆಲವರು ನಿಮ್ಮ ವೀಸಾ ಕೇಳ್ತಾರೆ, ಪಾಸ್ಪೋರ್ಟ್ ಕೇಳ್ತಾರೆ, ನಿಮ್ಮ ID ಕಾರ್ಡ್ ಕೇಳ್ತಾರೆ. ನಿಮ್ಮ ಭಾರತೀಯ ಪೌರತ್ವದ ಬಗ್ಗೆ ಸಾಕಷ್ಟು ಅನುಮಾನಗಳು ಹುಟ್ಕೊಳ್ತವೆ. ಕೆಲವರು ಹೆಸರುಗಳು ಕೊಡ್ತಾರೆ ನಿಮಗೆ, ಚಿಕಾಗೋ ಚೇತನ್ ಅಂತಾರೆ, ವಿದೇಶಿ ತಳಿ ಚೇತನ್ ಅಂತಾರೆ. ಅದೆಲ್ಲವೂ ಕೂಡ ಹರ್ಟ್ ಆಗುತ್ತಾ? ನನಗೇನು ಹರ್ಟ್ ಆಗಲ್ಲ, ಅದು ಸತ್ಯನೇ. ನಾನು ಹುಟ್ಟಿದ್ದು ಶಿಕಾಗೋದಲ್ಲಿ. ನಾವು ಹುಟ್ಟಿರೋ ಜಾತಿನೋ, ಲಿಂಗನೋ, ಧರ್ಮನೋ, ಊರೋ, ದೇಶನೋ ಅದ್ಯಾವುದೋ ನಮ್ಮ ಕೈಯಲ್ಲಿಲ್ಲ. ನಾನು ಹುಟ್ಟಿರೋ ಶಿಕಾಗೋನಲ್ಲೇ, 18 ವರ್ಷ ಶಿಕಾಗೋನಲ್ಲೇ ಇದ್ದೆ. ಅದು ಭಾಳ ಒಂದು ಅದರದ್ದೇ ಆದ ಸಮಸ್ಯೆಗಳಿದೆ, ಭಾಳ ಒಂದು ಸುಂದರವಾದ, ನನಗಿಷ್ಟವಾದ ಊರು. ಆದರೆ ಟೆಕ್ನಿಕಲಾಗಿ ನೋಡಬೇಕು ಅಂದರೆ 1992ಗಿಂತ ಮುಂಚೆ ಯಾರು ಹುಟ್ಟಿರ್ತಾರೋ ಅವ್ರ ತಂದೆ ಅಥವಾ ತಾಯಿ ಇಬ್ಬರು ಅದನ್ನು ಓಕೆ, ತಂದೆ ತಾಯಿ ಭಾರತೀಯ ಪೌರತ್ವ ಹೊಂದಿದ್ದರೆ ಅವ್ರು ಹುಟ್ಟಿದ ತಕ್ಷಣ ಅವರು ಭಾರತೀಯರು ಅನ್ನೋದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇಂಡಿಯನ್ ಲಾನಲ್ಲಿದೆ. ನಾನು 1983ನಲ್ಲಿ ಹುಟ್ಟಿದ್ದು. 1983 ಫೆಬ್ರವರಿ 24 ಹುಟ್ಟಾಗ ನಮ್ಮ ತಂದೆ ತಾಯಿ ಇಬ್ಬರು ಕೂಡ ಭಾರತದ ಪೌರತ್ವನೇ ಇದ್ದಿದ್ದು. ಟೆಕ್ನಿಕಲ್ಲಾಗಿ ನಾನು ಹುಟ್ಟಿದ ತಕ್ಷಣ ನಾನು ಭಾರತೀಯದವನೇ. ಅದರ ನಂತರ ಅಮೇರಿಕಾದಲ್ಲಿ ಇರೋದ್ರಿಂದ, ಶಿಕಾಗೋನಲ್ಲಿರೋದ್ರಿಂದ ಅದೊಂದು ಪಾಸ್ಪೋರ್ಟ್, ಅಮೇರಿಕನ್ ಪಾಸ್ಪೋರ್ಟ್ ಆಯಿತು. ಆದರೆ ಇವತ್ತಿಗೆ ನಾನು 8-10 ತಿಂಗಳಿಂದ ಭಾರತದ ಪೌರತ್ವ ಬೇಕು, ನಾನು ಅಮೇರಿಕನ್ ಸಿಟಿಸನ್ಶಿಪ್ ನನಗೆ ಬೇಡ, ಅಮೇರಿಕನ್ ಪಾಸ್ಪೋರ್ಟ್ ಬೇಡ, ಇಂಡಿಯನ್ ಸಿಟಿಸನ್ ಬೇಕು ಅಂತ ನಾನು ಅಪ್ಲಿಕೇಶನೆಲ್ಲ ಹಾಕಿದ್ದೀನಿ 10 ತಿಂಗಳಿಂದ. ಪಟ್ಟಭದ್ರ ಹಿತಾಸಕ್ತಿಗಳು, ಕೆಲವು ಆಳುವ ವರ್ಗಗಳು ಅದಕ್ಕೆ ಅಡ್ಡ ಬರ್ತಾ ಇದ್ದಾರೆ. ಬರಲಿ, ನನ್ನ ಉದ್ದೇಶ ಏನಂದರೆ ನನಗೆ ಸಿಟಿಸನ್ಶಿಪ್ ಬೇಕು. ನಾನು ಕೂಡ ಕೋರ್ಟಿಂದನೇ ಫೈಟ್ ಮಾಡೋಕ್ಕೆ ರೆಡಿ ಇದ್ದೀನಿ, ಅದನ್ನು ಮುಂದುವರಿಸ್ತೀನಿ. ಬಟ್ ಕೆಲವರು ಅವರ ಮನಸ್ಸಿನಲ್ಲಿ ಇದನ್ನು ತಪ್ಪು ಹುಡುಕಬೇಕು ಅನ್ನೋ ಕಾರಣಕ್ಕೆ ಕರ್ನಾಟಕ ಜನ ಎಲ್ಲರಿಗೂ ಅದು ಒಂದು ರೀತಿ ಇದು ಸಮಸ್ಯೆ ಅಂತ ನೋಡೋಲ್ಲ. ನಮ್ಮ ತಾತ ಮುತ್ತಜ್ಜಿ ಇದಿರಲ್ಲ, ಇದೇ ಕರ್ನಾಟಕ ಮಣ್ಣವರು, ಇದೇ ಒಂದು ರೀತಿ ಶಿವಗಂಗೆ, ಬೆಂಗಳೂರು, ಮೈಸೂರು, ಜಗಳೂರು, ದಾವಣಗೆರೆ, ನ್ಯಾಮತಿ, ಶಿವಮೊಗ್ಗ ಎಲ್ಲ ಕಡೆಯಿಂದ ಬರೋರು. ನಮಗೆ ಕರ್ನಾಟಕ ಅದರ ಮಣ್ಣಲ್ಲಿ ನಾನು ಕೂಡ ವಾಪಸ್ ಕೊಡಬೇಕು. ನಾನಿವತ್ತು ಇಷ್ಟು ಲಾಭ ಪಟ್ಟಿದ್ದೀನಿ ಅಂದರೆ ಅಮೇರಿಕನ್ ಸಮಾಜದಿಂದ ಅಲ್ಲ, ಕರ್ನಾಟಕದಲ್ಲೇ ನಮ್ಮ ತಂದೆ ತಾಯಿ ಬೆಳೆದು ಇಲ್ಲಿ ಮೆಡಿಕಲ್ ಸ್ಕೂಲ್ ಓದಿ, ಇಲ್ಲಿ ಒಂದು ಶಿಕ್ಷಣ ಪಡೆದು, ಅಲ್ಲೋಗಿ ಅವರು ಆ ವ್ಯಾಲ್ಯೂಗಳನ್ನ ಉಳಿಸಿ ನಮ್ಮನ್ನು ಬೆಳೆಸಿರೋದು. ಬಟ್ ನಮಗೆ ಕರ್ನಾಟಕದಿಂದ ಜಾಸ್ತಿ ಪಡೆದಿದ್ದೀನಿ ಅಂದಮೇಲೆ ನಾನು ಕರ್ನಾಟಕಕ್ಕೆ ಜಾಸ್ತಿ ವಾಪಸ್ ಕೊಡಬೇಕು ಅನ್ನೋ ನನ್ನ ಉದ್ದೇಶ. ಸೊ ನಾನು ಕರ್ನಾಟಕದವನೇ. ಆ್ಯಂಡ್ ಶಿಕಾಗೋನಲ್ಲಿ ಹುಟ್ಟಿರ್ಬೋದು, ಬಟ್ ಭಾರತದ ಪೌರತ್ವ ತಗೊಳ್ಳೋ ಪ್ರಕ್ರಿಯೆಯಲ್ಲಿದ್ದೀನಿ. ಅದನ್ನು ನನ್ನ ಜೀವ ಪೂರ ಹೇಳ್ತೀನಿ ಕಾರ್ತಿಕ್ ಅವರೇ, ನಾನು ಕರ್ನಾಟಕದಲ್ಲಿ ಇದ್ದು ಸೇವೆ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಒಂದು ಕಡೆ ವಿಜಯ್ ದಳಪತಿಯವರ ಗೆಲುವು, ಇನ್ನೊಂದು ಕಡೆ ಉಪೇಂದ್ರ ಅವರ ಹೇಳಿಕೆಗಳು, ಸದ್ಯದ ರಾಜಕೀಯ ಬೆಳವಣಿಗೆಗಳು ಎಲ್ಲವನ್ನೂ ನೋಡ್ತಾ ಇದ್ದೀರಾ. ಉಪೇಂದ್ರ ಅವರು ಒಂದು ಕಡೆ ಹೇಳ್ತಾರೆ, ಹೌದು ಕನ್ನಡದ ನಟರಿಗೂ ಆ ತಾಕತ್ತಿದೆ, ಅಲ್ಲಿ ಗೆದ್ದಿದ್ದಾರೆ ಅಂದ ಮಾತ್ರಕ್ಕೆ ನಾವು ಏನೋ ಮಾಡಿಬಿಡಬೇಕು ಅಂತ ಓಡೋದಲ್ಲ, ನಮ್ಮದೇ ಆದಂಥ ಕೆಲವೊಂದಿಷ್ಟು ಥಿಯರಿಗಳು ಇರಬೇಕು ಅಂತ. 2028ಕ್ಕೆ ಅಸೆಂಬ್ಲಿ ಎಲೆಕ್ಷನ್ಸು ಬರ್ತಾ ಇದೆ. ನಿಮಗೂ ಉಪೇಂದ್ರ ಅವ್ರಿಗೂ ಒಂದು ಕಾಲದಲ್ಲಿ ಇದೇ ವಿಚಾರಕ್ಕೆ ಒಂದು ಸಲ ವರ್ಬಲ್ ವಾರ್ ಆಗಿತ್ತು, ನಿಮಗೆ ನೆನಪಿದ್ದರೆ. ಎಲ್ಲವನ್ನು ಹೇಗೆ ನೋಡ್ತೀರಾ? ಏನಕಂದರೆ ನೀವು ಹಾಕುವಂಥ ಪೋಸ್ಟ್ಗಳು ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ವಿಜಯ್ ದಳಪತಿಯವರ ಗೆಲುವಿನ ಬಗ್ಗೆ. ನೀವು 2 ಪ್ರಶ್ನೆ ಕೇಳಿದ್ದೀರಾ, ಉಪೇಂದ್ರ ಅವರ ಪ್ರಜಾಕೀಯ ಬಗ್ಗೆ, ವಿಜಯ್ ಅವರ TVK ಬಗ್ಗೆ. ಇದನ್ನು ಬೇರೆ ಬೇರೆ ಥರ ನಾವು ಡೈಸೆಕ್ಟ್ ಮಾಡಿ ನೋಡಬೇಕು. ಡೆಮಾಕ್ರಸಿನಲ್ಲಿ ಪ್ರತಿಯೊಬ್ಬರಿಗೂ ಕೂಡ
ಅವರ ರೀತಿಯಲ್ಲಿ ಸಮಾಜಕ್ಕೆ ವಾಪಸ್ ಕೊಡೋ ಹಕ್ಕಿದೆ, ಅಷ್ಟೆಲ್ಲ ಕರ್ತವ್ಯನೂ ಇದೆ. ನೀವು ವಿಚಾರಗಳ ಮುಖಾಂತರ, ಸೇವೆ ಮುಖಾಂತರ, ಹೋರಾಟದ ಮುಖಾಂತರ ಅಷ್ಟೇ ಅಲ್ಲದೆ ನೀವು ಒಂದು ಪೊಲಿಟಿಕಲ್ ಪಾರ್ಟಿ ಶುರು ಮಾಡಿ ಅದನ್ನು ಜನರಿಗೆ ಒಂದು ಎಲೆಕ್ಟೋರಲ್ ಪಾಲಿಟಿಕ್ಸ್ ಮುಖಾಂತರ ನೀವು ತರ್ಬೋದು. ಅದು ನಿಮಗೆ ಸರಿ ಅನಿಸಿದ್ರೆ ಅದನ್ನು ಮಾಡಲಿ. ಸೊ ಉಪೇಂದ್ರ ಅವರು ಪ್ರಜಾಕೀಯ ಮುಖಾಂತರ, ವಿಜಯ್ ಅವರು ಟಿ ವಿ ಕೆ ಮುಖಾಂತರ ಅದನ್ನು ಮಾಡಲಿ, ಅದು ಒಳ್ಳೆಯದೇ. ಅವರ ಒಂದು ರೀತಿಯ, ನನ್ನ ಕಣ್ಣಲ್ಲಿ ಅವರ ಪರ್ಸ್ನಲ್ ಗ್ಲೋರಿಗಿಂತ ಅವರು ಒಂದು ಸಮಾಜಮುಖಿಯಾಗಿ ಮಾಡ್ತಾ ಇದ್ದಾರೆ ಅಂತ ನಾನು ಭಾವಿಸ್ತೀನಿ. ಆದರೆ ಜನನೂ ಕೂಡ ಗೇಜ್ ಮಾಡ್ತಾರೆ, ಪ್ರತಿಯೊಂದು ಜನ ಗೇಜ್ ಮಾಡ್ತಾರೆ. ಜನ ಇವತ್ತಿನ ದಿನ ಯಾರು ಕೂಡ ಅವರಿಗೆ ಸತ್ಯಕ್ಕೂ ಸುಳ್ಳಿಗೂ ಅಥವಾ ಒಳ್ಳೆಯದಕ್ಕೂ ಕೆಟ್ಟದಕ್ಕೂ ಅಥವಾ ಡಿಗ್ರೀಸ್ ಆಫ್ ಟ್ರೂತ್ ಆ್ಯಂಡ್ ಡಿಗ್ರೀಸ್ ಆಫ್ ಗುಡ್ ಆ್ಯಂಡ್ ಬ್ಯಾಡ್ ಅಂತ ಎಲ್ಲ ಗೊತ್ತಿರುತ್ತೆ, ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ಸಿನಿಮಾದಲ್ಲಿ ಗಿಮಿಕ್ ಮಾಡ್ಬೋದು 3 ದಿನ ಥಿಯೇಟರ್ ತುಂಬಿಸೋಕ್ಕೆ. ಜನರ ಬದುಕಿನ ಪ್ರಶ್ನೆ ಬಂದಾಗ, ಸಮಾಜದ ಭವಿಷ್ಯದ ಪ್ರಶ್ನೆ ಬಂದಾಗ ಆ ರೀತಿ ಪಂಚ್ ಡೈಲಾಗ್ಗಳು, ಆ ರೀತಿಯ ಒಂದು ಶಾರ್ಟ್ ಟರ್ಮ್ ರೀತಿ ಹೋಗೋದು ಅದು ಜನರಿಗೆ ಕನ್ವಿನ್ಸ್ ಆಗಲ್ಲ. ಸೊ ನಾನು ಹೇಗೆ ನೋಡ್ತೀನಿ ಅಂದರೆ, ನೀವು ಜನರ ನಡುವೆನೂ ಇರಬೇಕು, ನಿಮ್ಮ ವಿಚಾರಗಳು ಇರಬೇಕು, ತೀರಿನಲ್ಲೂ ಇರಬೇಕು, ಪ್ರಾಕ್ಟಿಕಲ್ ಆಗಿರಬೇಕು. ಉಪೇಂದ್ರ ಅವ್ರು ಏನು ಮಾಡ್ತಾರೋ ಮಾಡಲಿ, ಅವ್ರು ಇಷ್ಟು ವರ್ಷ ಅಷ್ಟೊಂದು ಕನ್ವಿನ್ಸಿಂಗ್ ಆಗಿ ಮಾಡಿಲ್ಲ. ಮುಂದೆ ಅದನ್ನೇನಾದರೂ ಒಳ್ಳೇದು ಮಾಡ್ತಾರೆ ಅಂದರೆ ವಿ ವಿಶ್ ಹಿಮ್ ಬೆಸ್ಟ್ ಆಫ್ ಲಕ್, ಅವ್ರು ಒಳ್ಳೇದಾಗಿ. ಅವ್ರ ಸಿದ್ಧಾಂತಕ್ಕೂ ನಮ್ಮ ಸಿದ್ಧಾಂತಕ್ಕೂ ಭಾಳ ವ್ಯತ್ಯಾಸಗಳಿದೆ. ಅವ್ರು ಕೊಟ್ಟಿರೋ ಸಮಾಜಕ್ಕೆ, ಹೋರಾಟಕ್ಕೆ ಅಥವಾ ಜನರ ಮಧ್ಯೆ ಇದ್ದು ಕೆಲಸ ಮಾಡಿದ್ದು ಎಷ್ಟಿದೆ ಅಂತ ನೋಡಲಿ, ಜನ ಅದನ್ನು ತೀರ್ಮಾನ ಮಾಡಲಿ. ನಾವು ಅದನ್ನು ಎಷ್ಟು ಮಾಡಿದ್ದೀವಿ, ಅದನ್ನು ಮಾಡ್ತಾ ಇರ್ತೀವಿ, ಅದು ಇನ್ನೂ ಒಂದು ರೀತಿ ಮಾಡೋದು ಬೇಕಾದಷ್ಟು ಇರುತ್ತೆ, ಅದು ಜನ ಗಮನಿಸ್ತಾರೆ. ಸೊ ಅದು ಒಂದು ಕಡೆ. ಅಂದರೆ ವಿಜಯ್ ಅವರು 108 ಸೀಟ್ ಗೆದ್ದಿದ್ದಾರೆ. ಇದು ಆಶ್ಚರ್ಯಕರವಾದಷ್ಟೇ ಅಲ್ಲದೆ ಇದು ಐತಿಹಾಸಿಕ ಅಂತ ಹೇಳಿದ್ರೆ ಸುಳ್ಳಿಲ್ಲ. ಜನ ಒಂದು ವೋಟ್ ಕೊಟ್ಟು ಭಾಳ ದೊಡ್ಡ ಪ್ರಮಾಣದಲ್ಲಿ ಒಂದು ಭರವಸೆಯಿಂದ ಜನ ವೋಟ್ ಹಾಕಿದ್ದಾರೆ. ಆ್ಯಂಡ್ ದ್ಯಾಟ್ ಈಸ್ ದ ಗ್ರೇಟ್ನೆಸ್ ಆಫ್ ಡೆಮಾಕ್ರಸಿ. ಆ್ಯಂಡ್ ಜನರಿಗೆ ಬದಲಾವಣೆ ಬೇಕಾಗಿತ್ತು. ಆ ಬದಲಾವಣೆ ಈ ಟಿ ವಿ ಕೆನಲ್ಲಿ ಈ 6 ದಿನದ ಹಿಂದೆ ವೋಟ್ ಮುಖಾಂತರ ಅದನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಸೊ ವಿ ರೆಸ್ಪೆಕ್ಟ್ ದ ಪೀಪಲ್ಸ್ ವೋಟ್. ಆದರೆ ವಿಜಯ್ ಅನ್ನೋರು ಎಷ್ಟು ಮಟ್ಟಿಗೆ ಆ ವೋಟಿಗೆ, ಆ ಭರವಸೆಗೆ, ಆ ನಂಬಿಕೆಗೆ ಯೋಗ್ಯ ಅನ್ನೋದು ಕೂಡ ಸಾಬೀತಾಗಬೇಕು. ನನ್ನ ಕಣ್ಣಲ್ಲಿ ಹಿ ಹ್ಯಾಸ್ ನಾಟ್, ಇವತ್ತಿಗೂ ಹಿ ಹ್ಯಾಸ್ ನಾಟ್ ಎಕ್ಸ್ಪ್ರೆಸ್ಡ್ ಕೆಲಸದ ಮುಖಾಂತರನೋ ವಿಚಾರದ ಮುಖಾಂತರನೋ ಸಮಾಜದ ಸಮಸ್ಯೆಗಳಿಗೆ ಪರಿಹಾರ, ಜನರ ಬದುಕಿಗೆ ಹೇಗೆ ಒಳ್ಳೇದು ಮಾಡ್ತಾರೆ ಅಂತ ನನಗೆಲ್ಲೂ ಕಂಡು ಬಂದಿಲ್ಲ. ಅಂದರೆ ಹಿ ಈಸ್ ಅ ವಿನ್ನರ್ ಬಟ್ ನಾಟ್ ಯೆಟ್ ಅ ಲೀಡರ್. ಈ ವ್ಯತ್ಯಾಸ ನಮ್ಗೆ ಯಾಕೆ ಎದ್ದು ಕಾಣುತ್ತೆ ಅಂದರೆ, 108 ಸೀಟ್ ಪಡೆದಾದ್ಮೇಲೆ 5-6 ದಿನದ ಹಿಂದೆ ಯಾವ ಒಂದು ತಮಿಳುನಾಡು ಲೀಡರ್ಶಿಪ್ ಅವ್ರ ಜೊತೆ ಸೇರಬೇಕು ಅಂತ ಬಂದಿಲ್ಲ. ಕಾಂಗ್ರೆಸ್ ಮನುವಾದಿಗಳು, ಅವಕಾಶವಾದಿಗಳು, ಅವ್ರು ಯಾವಾಗಲೂ ಅವಕಾಶವಾದಿ ರಾಜಕೀಯನೇ ಮಾಡಿದ್ದಾರೆ. ಅವ್ರು ಎದ್ದು ಅವರು ನಿಜವಾಗ್ಲೂ ನಂಬಿಕೆ ದ್ರೋಹ ಮಾಡಿ DMKಯಿಂದ ಹೋಗಿ TVK ಜೊತೆ ಸೇರಿರೋದು. ಅದು there will be ಲಾಂಗ್ ಟರ್ಮ್ ಅಲೈನ್ಸ್ ಇಂಡಿಯಾ ರಾಮಿಫಿಕೇಷನ್ಸ್. ಆ್ಯಂಡ್ ನಾನು ಯಾವಾಗಲೂ ಹೇಳಿದ್ದೀನಿ DMK ವಿಚಾರದಲ್ಲಿ, ನೀವು ಕಾಂಗ್ರೆಸ್ಸನ್ನು ನಂಬಬಾರ್ದು, ತಂದೆ ಪೆರಿಯಾರ್ ಯಾವತ್ತೂ ನಂಬಿಲ್ಲ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಆದರೆ ಅಲ್ಲಿ ತಮಿಳುನಾಡಿನಲ್ಲಿರೋ ಲೀಡರ್ಸ್ಗಳು, ಅದು ಲೆಫ್ಟ್ ಪಾರ್ಟೀಸ್ ಇರ್ಬೋದು, ನಮ್ಮ ಸತ್ಯಪಂಥದ VCK ಇರ್ಬೋದು, ಅಥವಾ ಮುಸ್ಲಿಂ ಲೀಗ್ ಅವರು ಇರ್ಬೋದು, ಯಾರೂ ಕೂಡ ಅವರನ್ನು, AIDMK ಇರ್ಬೋದು, ಯಾರೂ ಕೂಡ ಅವರನ್ನು ಲೀಡರ್ಶಿಪ್ ಗುಣದಲ್ಲಿ ಸಮಾಜದ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಅವ್ರು ಪ್ರೂವ್ ಮಾಡ್ಕೊಂಡಿಲ್ಲ. ವಿಜಯ್ ಅವರು ಯಾರೂ ಕೂಡ ಅವ್ರನ್ನ ಟ್ರಸ್ಟ್ ಮಾಡಿಲ್ಲ. ಇನ್ನು ಪೀಪಲ್ ಹ್ಯಾವ್ ವೋಟೆಡ್ ಬಟ್ ದ ಲೀಡರ್ಶಿಪ್ ಡಸ್ ನಾಟ್ ಅಕ್ಸೆಪ್ಟ್ ಹಿಮ್ ಆ್ಯಸ್ ಅ ಕ್ರೆಡಿಬಲ್ ಲೀಡರ್. ಒಂದ್ಸರಿ ಮೀಡಿಯಾ ಮುಂದೆ ಬಂದಿಲ್ಲ, ಇಂಟರ್ವ್ಯೂಗಳು ಮಾಡಿಲ್ಲ. 41 ಜನ ಕರೂರಿನಲ್ಲಿ ತೀರ್ಕೊಂಡ್ರೂ ಕೂಡ ಅಲ್ಲಿ ಹೋಗಿ ಮೆಡಿಕಲ್ ಸಿಸ್ಟಮನ್ನು, ಹೆಲ್ತ್ ಸಿಸ್ಟಮನ್ನು ಸರಿಪಡಿಸೋ ಉದ್ದೇಶ ಇಲ್ಲದೆ ಎಸ್ಕೇಪ್ ಆಗಿ ನಮಗೆ ಎಷ್ಟು ಒಂದು ತಿಂಗಳ ನಂತರ ರಿಸಾರ್ಟ್ನಲ್ಲಿ 300 ಕಿಲೋಮೀಟರ್ 400 ಕಿಲೋಮೀಟರ್ನಲ್ಲಿ ಕರೆಸಿ ಒಂದು ಊಟ ಹಾಕ್ಸೋದಲ್ಲ. ಯು ಮಸ್ಟ್, ಅ ಲೀಡರ್ ಮಸ್ಟ್ ಬಿ ಅಟ್ ದ ಫೋರ್ ಫ್ರಂಟ್ ಆಫ್ ಫೈಟಿಂಗ್ ಫಾರ್ ಈಕ್ವಲ್ ರೈಟ್ಸ್ ಅನ್ನೋದು ನಮ್ಮ ವಾದ. ಕೊನೆಯದಾಗಿ, ಜನಸೇವೆ ಬೇರೆ, ರಾಜಕೀಯ ಬೇರೆ, ಹೋರಾಟದ ಲಯಗಳು ಯಾವಾಗಲೂ ಬೇರೆಯಾಗೇ ಇರುತ್ತೆ. ಚೇತನ್ ಅವರು ಯಾವುದಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ ಒಂದು ಮೂಲ ಪ್ರಶ್ನೆ ಎದುರಾಗುತ್ತೆ. ಸುಮಾರು ಸಲ ನೀವು ಮಾತಾಡಿದ್ದೀರಾ, ನಿಮ್ಮ ಆಲೋಚನೆಗಳನ್ನು ಜಗತ್ತಿನ ಮುಂದೆ ತೆರೆದಿಟ್ಟಿದ್ದೀರಾ. ರಾಜಕೀಯಕ್ಕೆ ಬರ್ತಾರಾ ಚೇತನ್ ಅವರು, ಅಥವಾ ಯಾವುದಾದ್ರೂ ರಾಜಕೀಯ ಪಕ್ಷ ಕರೆದ್ರೆ ಹೋಗ್ತಾರಾ ಅನ್ನುವಂಥ ಕೆಲವೊಂದಿಷ್ಟು ಸಲಹೆ ಸೂಚನೆಗಳು ನಿಮಗೆ ಬಂದಿರ್ಬೋದು.
ಇದೆಲ್ಲದರ ಮಧ್ಯೆ ನಿಮ್ಮನ್ನು ನೀವು ಹೇಗೆ ಕಂಡುಕೊಳ್ತೀರಾ? ನಾನು ಹೇಳಿದ್ದೀನಿ ಅನೇಕ ಸರಿ ಕಾರ್ತಿಕ್ ಅವರೇ, ನಾನೊಬ್ಬ ಕನಸುಗಾರ. ಒಂದು ಸಮಾಜದ ಕನಸನ್ನು ನಾನು ಕಾಣ್ತಾ ಇದ್ದೀನಿ. ನನ್ನ ಕೆಲಸಗಳ ಮುಖಾಂತರ, ನನ್ನ ಒಂದು ಓದಿಂದ ಅದು ಒಂದು ಸಮಾಜನೇ ಬೇಕಾಗತ್ತೆ, ಒಂದು ಸಂವಿಧಾನದ ಅಡಿಯಲ್ಲಿ ಸಮಾಜ ಬೇಕಾಗಂತ ನನ್ನ ಉದ್ದೇಶ, ನನ್ನ ಕನಸು. ಆ ಕನಸನ್ನು ನನಸು ಮಾಡೋದೇ ಕೆಲಸದ ಮುಖಾಂತರ ನನ್ನ ಗೋಲು, ಗುರಿ. ನಮಗೆ ಪೊಲಿಟಿಕಲ್ ಸ್ಟ್ರೆಂತ್ ಬೇಕು, ಪೊಲಿಟಿಕಲ್ ಮೂಮೆಂಟ್ ಬೇಕು. ಎವ್ರಿಥಿಂಗ್ ಇಸ್ ಟೈಡ್ ಟು ಪಾಲಿಟಿಕ್ಸ್. ವಾಟ್ ಈಸ್ ಪಾಲಿಟಿಕ್ಸ್ ಅಂದರೆ ನಿಮ್ಮ ಚಾಯ್ಸಸ್ಸು. ಪಾಲಿಟಿಕ್ಸ್ ಅಂದಾಗ, ಎಲೆಕ್ಟೋರಲ್ ಪಾಲಿಟಿಕ್ಸ್ ಅಂದಾಗ ಸರ್ಕಾರಗಳಿಗೂ ಜನರುಗಳ ನಡುವೆ ಇರೋ ಒಂದು ರೀತಿ ಅಲೊಕೇಶನ್ ಆಫ್ ರಿಸೋರ್ಸಸ್, ಕ್ವೆಶ್ಚನ್ ಆಫ್ ಪವರ್ ಪ್ಲೇಸ್, ಮತ್ತು ಪವರಿಂದ ಹೇಗೆ ಒಳ್ಳೇದು ಮಾಡ್ಬೋದು ಅವ್ರ ಕ್ಷೇತ್ರಕ್ಕೆ, ಜನರ ಜೀವನಕ್ಕೆ ಅನ್ನೋದೆಲ್ಲ ಇದೆಲ್ಲ ಮುಖ್ಯ ಆಗುತ್ತೆ. ಸೊ ಪಾಲಿಟಿಕ್ಸ್ ಈಸ್ ಇಂಟರ್ ಕನೆಕ್ಟೆಡ್ ಟು ಹೋರಾಟ. ಅದಕ್ಕೂ ಒಂದು ಸಂಬಂಧ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಪೊಲಿಟಿಕಲ್ ಪವರ್ ಇಸ್ ದ ಮಾಸ್ಟರ್ ಕೀ ಟು ಓಪನ್ ಆಲ್ ಲಾಕ್ಸ್ ಆ್ಯಂಡ್ ಡೋರ್ಸ್. ತಂದೆ ಪೆರಿಯಾರ ದ್ರಾವಿಡ ಚಳುವಳಿ, ಇವಾಗ ವಿಜಯ್ ಅಂತವರು ಪೆರಿಯಾರನ್ನ ಎಷ್ಟು ಮಟ್ಟಿಗೆ ಅರ್ಥೈಸ್ಕೊಂಡಿದ್ದಾರೆ ಗೊತ್ತಿಲ್ಲ, ಆದರೆ ಅಂಬೇಡ್ಕರ್ ಪೆರಿಯಾರ್ ಇಬ್ಬರು ಫೋಟೋ ಇಟ್ಕೊಂಡು ಹಾರ ಹಾಕ್ತಾರೆ. ಇವತ್ತು ಎಲ್ಲ ಪಕ್ಷಗಳು ಕೂಡ ಅಂಬೇಡ್ಕರ್ ಬೇಕು, ಯಾಕಂದರೆ ಅಂಬೇಡ್ಕರ್ ಅವ್ರ ಭವಿಷ್ಯ ಅಂತ ಹೇಳ್ತಾರೆ. ಬಟ್ ಯಾರು ಅವ್ರಿಗೆ ಅವರ ಬಾಬಾ ಸಾಹೇಬ್ರ ಚಿತ್ರ ಬೇಕು, ಅವರ ಫೋಟೋ ಬೇಕು, ಅವರ ಹೆಸರು ಬೇಕು, ಅವರ ಸ್ಟ್ಯಾಚ್ಯೂಗಳು ಬೇಕಾಗ್ಬೋದು. ನಮಗೆ ಅವರ ವಿಚಾರ ಬೇಕು, ಅವರ ಕನಸು ಬೇಕು, ಅವರ ಆದರ್ಶವಾದ ಸಮಾಜದ ದೃಷ್ಟಿ ಬೇಕು. ಸೊ ನಮಗೆ ಪೊಲಿಟಿಕಲ್ ಪವರ್ ಬೇಕು. ಒಳ್ಳೇದು ಮಾಡೋಕ್ಕೆ ಕಾನೂನುಗಳು, ಯೋಜನೆ, ನೀತಿಗಳು ತರೋರಾಗಬೇಕು, ಇದ್ದಿದ್ದನ್ನು ಜಾರಿಗೊಳಿಸೋಕ್ಕಾಗಬೇಕು. ವಿ ನೀಡ್ ಪೊಲಿಟಿಕಲ್ ಪವರ್. ಆ ಪೊಲಿಟಿಕಲ್ ಪವರ್ ಬರಬೇಕು ಅಂದರೆ ಹೇಗೆ ಬರಬೇಕು? ನನ್ನ ಕಣ್ಣಲ್ಲಿ ಚಳುವಳಿಗಳ ಮುಖಾಂತರ, ಎಲ್ಲ ಚಳುವಳಿಗಳು ಗಟ್ಟಿಯಾಗಿ, ರೈತ ಕಾರ್ಮಿಕ, ದಲಿತ ಬಹುಜನ, ಮಹಿಳಾ ಸಂಘಟನೆಗಳು, ಪರಿಸರವಾದಿಗಳು, ಭ್ರಷ್ಟಾಚಾರ ವಿರೋಧಿಗಳು, ಪ್ರಾದೇಶಿಕ ಭಾಷೆಯ ಚಳುವಳಿಗಳು, ಯುವಕರ ವಿದ್ಯಾರ್ಥಿ ಸಂಘಟನೆಗಳು, ಎಲ್ಲ ಒಂದು ರೀತಿ ಗಟ್ಟಿಯಾದ ಚಳುವಳಿಗಳು ಒಗ್ಗಟ್ಟಾದರೆ, ಒಂದೇ ಸಿದ್ಧಾಂತದ ಅಡಿಯಲ್ಲಿ ಬಂದರೆ, ಆವಾಗ ನೋಡಿ ಕರ್ನಾಟಕಕ್ಕೆ ಭಾಳ ಒಳ್ಳೇದು ಮಾಡ್ಬೋದು. ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ತುಂಬ ಮುಕ್ತವಾಗಿ ಮಾತಾಡಿದ್ರೆ, ನಿಮ್ಮ ಆಲೋಚನೆಗಳು, ಉದ್ದೇಶಗಳು ಸರಿಯಾಗಿ ಇದ್ದರೆ ನಿಮಗೆ ಖಂಡಿತವಾಗ್ಲೂ ಒಳ್ಳೇದಾಗೇ ಆಗುತ್ತೆ ಅನ್ನೋಂಥ ಆಶ್ವಾಸನೆಯ ಜೊತೆಗೆ ನಿಮ್ಮನ್ನು ಬೀಳ್ಕೊಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಧನ್ಯವಾದಗಳು ಕಾರ್ತಿಕ್ ಅವರೇ, ನೀವು ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದು ಬದಲಾವಣೆಯ ಬಿರುಗಾಳಿ ಅಂತ ಹೇಳ್ಬೋದು. ಮನಸ್ಸಲ್ಲಿರುವಂಥ ಒಳ್ಳೆತನ ಆಲೋಚನೆಯ ಮುಖಾಂತರ ಓಪನ್ ಆದರೆ ಎಲ್ಲವೂ ಕೂಡ ಸರಿಯಾಗಿರುತ್ತೆ, ಒಳ್ಳೆಯದೇ ಆಗುತ್ತೆ ಅನ್ನುವಂಥ ಒಂದಿಷ್ಟು ಆಲೋಚನಾ ಲಹರಿಗಳು ಇಲ್ಲಿ ತೆರೆದುಕೊಳ್ತಾ ಇದೆ. ಎಲ್ಲವೂ ಕೂಡ ಒಳ್ಳೆಯದಾಗಲಿ ಅನ್ನುವಂಥ ಒಂದು ಧ್ಯೇಯೋದ್ದೇಶದ ಜೊತೆಗೆ ನಾನು ಈ ಕಾರ್ಯಕ್ರಮವನ್ನು ಮುಗಿಸ್ಕೊಡ್ತಾ ಇದ್ದೀನಿ. ನಿಖರವಾದ ಪ್ರಖರವಾದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬಿಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ನಮಸ್ಕಾರ.